ಹಾಯ್ ಸ್ನೇಹಿತರೆ, ಸಾಧನಾ ಅಕಾಡೆಮಿ ಶಿಕಾರಿಪುರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮೆಹಬೂಬ್ ನಾಯ್ಕೋಡಿ. ಪರಿಸರ ವಿಜ್ಞಾನದ ಟಾಪಿಕ್ ವೈಸ್ ಏನಪ್ಪ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಏನಪ್ಪ ಅಂದರೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಮತ್ತೊಂದು ಟಾಪಿಕ್ದೊಂದಿಗೆ ಬಂದಿದ್ದೀವಿ. ಜೀವಿ ಪರಿಸರ ಶಾಸ್ತ್ರದ ಮೂಲ ತತ್ವಗಳು ಅಂತಕ್ಕಂಥದ್ದು, ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಇಕಾಲಜಿ ಅಂತಕ್ಕಂಥದ್ದು ನಾವು ಚರ್ಚೆ ಮಾಡೋಣ. ಹಾಗಾದರೆ ವಾಟ್ ಈಸ್ ಮೆಂಟ್ ಬೈ ಇಕಾಲಜಿ ಅಂದರೆ ಏನು, ಜೀವಿ ಪರಿಸರ ಶಾಸ್ತ್ರ ಅಂದರೆ ಏನು ಅಂತಕ್ಕಂಥ ನೋಡೋದಾದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಒಂದು ಪ್ರಭೇದ ಇದೆ. ಆ ಪ್ರಭೇದ ಮತ್ತೊಂದು ಪ್ರಭೇದ ಅಥವಾ ಬೇರೊಂದು ಪ್ರಭೇದಗಳ ಜೊತೆಗೆ ಹಾಗೂ ಒಂದು ಪ್ರಭೇದ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಒಂದು ಪ್ರಭೇದ ಬೇರೆ ಬೇರೆ ಪ್ರಭೇದಗಳ ಜೊತೆಗೆ ಸುತ್ತಮುತ್ತಲಿನ ಭೌತಿಕ ಪರಿಸರ ಅಥವಾ ಅಜೈವಿಕ ಘಟಿಕಾಂಶಗಳ ಜೊತೆ ಹೊಂದಿರುವಂಥ ಅಂತರ್ ಸಂಬಂಧ ಮತ್ತು ಅವುಗಳ ಗುಣಲಕ್ಷಣ ಕುರಿತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಯನ್ನು ನಾವೇನಂತ ಕರಿತೀವಿ ಅಂತ ಬಂದರೆ ಇಕಾಲಜಿ ಅಂತ ಕರಿತೀವಿ. ಹಾಗಾದರೆ ಇವತ್ತು ಭೂಮಿಯ ಮೇಲೆ ವಿವಿಧ ಬಗೆಯ ಅಂದರೆ ಬೇರೆ 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 ರೀತಿಯ ಜೀವಿಗಳಿದಾವೆ. ಅವುಗಳ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಪರಿಸರನೊಡನೆ ಸಂಬಂಧವನ್ನು ವಿವರಿಸುವಂತಹ ವಿಜ್ಞಾನದ ಶಾಖೆಗೆ ನಾವೇನಂತ ಕರಿತೀವಿ ಅಂತ ಬಂದರೆ ಜೀವ ಪರಿಸರ ಶಾಸ್ತ್ರ ಅಥವಾ ಇಕಾಲಜಿ ಅಂತ ಕರಿತೀವಿ. ಅಂದರೆ ಇವತ್ತು ಭೂಮಿಯ ಮೇಲೆ ವಿವಿಧ ಬಗೆಯವಾದಂತಹ ಜೀವಿಗಳಿದ್ದಾವೆ. ಅವುಗಳ ಭೌತಿಕ, ರಾಸಾಯನಿಕ, ಜೈವಿಕ ಪರಿಸರದೊಡನೆ ಹೊಂದಿರುವಂಥ ಸಂಬಂಧದ ಕುರಿತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಗೆ ನಾವೇನಂತ ಕರಿತೀವಿ ಅಂತ ಬಂದರೆ ಇಕಾಲಜಿ ಅಂತ ಕರೆಯಲಾಗುತ್ತೆ. ಹಾಗಾದರೆ ಇವತ್ತು ಜೀವಿಗಳು ಪ್ರಾಕೃತಿಕ ಪರಿಸರ ಮತ್ತು ವಿವಿಧ ಪ್ರಕಾರದ ಪ್ರಾಣಿಗಳ ನಡುವೆ ಏನಪ್ಪ ಅಂದ್ರೆ ಸೌಹಾರ್ದಯುತವಾದ ಮತ್ತು ಸಮತೋಲನವಾದಂತಹ ನೈಸರ್ಗಿಕ ಸಂಬಂಧವನ್ನು ನೈಸರ್ಗಿಕವಾಗಿ ಕಂಡು ಬರುತ್ತಲ್ಲ, ಇದನ್ನು ಜೈವಿಕ ಪರಿಸರ ಸಮತೋಲನ ಅಂತ ಕರಿತೀವಿ. ಅಂದರೆ ಒಂದು ಪ್ರಾಕೃತಿಕ ಪರಿಸರ ಮತ್ತು ವಿವಿಧ ಪ್ರಕಾರದ ಪ್ರಾಣಿಗಳ ನಡುವೆ ಸೌಹಾರ್ದಿತ ಸಂಬಂಧ ಮತ್ತು ಸಮತೋಲನವಾದಂಥ ಸಂಬಂಧವನ್ನು ನೈಸರ್ಗಿಕವಾಗಿ ಕಂಡುಬರುವುದನ್ನು ಜೈವಿಕ ಪರಿಸರ ಸಮತೋಲನ ಅಂತ ಕರೆಯಲಾಗುತ್ತೆ. ಹಾಗಾದರೆ ಈ ಜೀವಿ ಪರಿಸರ ಶಾಸ್ತ್ರ ಅಂದರೆ ಏನು? ಇದು ಒಬ್ಬ ಜರ್ಮನ್ ದೇಶದೊಳಗಡೆ ಜುವಾಲಜಿಸ್ಟ್ ಅಂತ ಬರ್ತಾರೆ, ಪ್ರಾಣಿ ಶಾಸ್ತ್ರಜ್ಞ ಅಂತಕ್ಕಂಥವ್ರು. 1866ರಲ್ಲಿ ಹಾರ್ನೆಸ್ಟ್ ಹಾಕೆಲ್ ಅಂತಕ್ಕಂಥವ್ರು, ಯಾರು ಹಾರ್ನೆಸ್ಟ್ ಹಾಕೆಲ್ ಅವ್ರು ಏನು ಮಾಡ್ತಾರೆ, ಜೀವಿ ಪರಿಸರ ಶಾಸ್ತ್ರದ ಮೂಲ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡ್ತಾರೆ. ಆ ಗ್ರೀಕ್ ಭಾಷೆ ಒಳಗಡೆ ಎರಡು ಪದವನ್ನು ಬಳಕೆ ಮಾಡ್ತಾರೆ. ಒಂದು ಐಕೋಸ್ ಅಂತಕ್ಕಂಥದ್ದು, ಇನ್ನೊಂದು ಲೋಗೋಸ್ ಅಂತಕ್ಕಂಥದ್ದು. ಈ ಐಕೋಸ್ ಮತ್ತು ಲೋಗೋಸ್ ಅಂತಕ್ಕಂಥ ಎರಡು ಗ್ರೀಕ್ ಭಾಷೆಯ ಪದಗಳಿಂದ ಏನಪ್ಪಾ ಅಂದರೆ ಇಕಾಲಜಿ ಅಂತಕ್ಕಂಥ ಪದವನ್ನು ಬಂದಿದೆ. ಹಾಗಾದರೆ ಈ ಎರಡು ಪದವನ್ನು ಬಳಕೆ ಮಾಡಿದವರು ಯಾರು ಅಂತ ಕೇಳಿದ್ರೆ 1866ರಲ್ಲಿ ಜರ್ಮನ್ ದೇಶದ ಜುವಾಲಜಿಸ್ಟ್ ಅಂದರೆ ಪ್ರಾಣಿಶಾಸ್ತ್ರಜ್ಞ ಹಾರ್ನೆಸ್ಟ್ ಹಾಕೆಲ್ ಅವರು ಈ ಮೊದಲ ಬಾರಿಗೆ ಈ ಪದವನ್ನು ಬಳಕೆ ಮಾಡ್ತಾರೆ. ಐಕೋಸ್ ಪದದ ಅರ್ಥ ಏನು ಅಂತ ಬಂದರೆ ವಾಸವಾಗಿರುವುದು, ಹ್ಯಾಬಿಟೇಷನ್ ಅಂತ ಕರಿತೀವಿ. ಲೋಗೋಸ್ ಅಂತ ಬಂದರೆ ಅಧ್ಯಯನ, ಒಂದು ಜೀವಿಯ ವಾಸವಾಗಿರುವ ಕುರಿತು ಅಧ್ಯಯನ ಮಾಡುವುದನ್ನು ಜೀವಿ ಪರಿಸರ ಶಾಸ್ತ್ರ ಅಂತ ಕರೆಯಲಾಗುತ್ತೆ. ಹೌದಾ? ಅದೇ ರೀತಿ ಏನಂತ ಬಂದರೆ ಜರ್ಮನ್ ದೇಶದೊಳಗಡೆ ಒಬ್ಬರು ಅಲೆಕ್ಸಾಂಡರ್ ಹ್ಯಾಂಬೋಲ್ಟ್ ಅಂತಕ್ಕಂಥವ್ರನ್ನ ಫಾದರ್ ಆಫ್ ಇಕಾಲಜಿ ಅಂತ ಕರೀತಾರೆ. ಅಂದರೆ ಜಗತ್ತಿನ ಜೀವ ಪರಿಸರ ಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಬಂದರೆ ಜರ್ಮನಿ ದೇಶದ ಅಲೆಕ್ಸಾಂಡರ್ ಹ್ಯಾಂಬೋಲ್ಟ್ನನ್ನ ಜೀವ ಪರಿಸರ ಶಾಸ್ತ್ರದ ಪಿತಾಮಹ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಪದೇ ಪ್ರಶ್ನೆಯನ್ನು ಕೇಳಿದ್ದಾರೆ, ಹೂ ಈಸ್ ದಿ ಫಾದರ್ ಆಫ್ ಇಂಡಿಯನ್ ಇಕಾಲಜಿ ಯಾರು ಅಂತ ಕೇಳಿದ್ದಾರೆ. ರಾಮದೇವ್ ಮಿಶ್ರಾ ಅವರನ್ನ ಭಾರತದ ಜೀವ ಪರಿಸರ ಶಾಸ್ತ್ರದ ಪಿತಾಮಹ ಅಂತ ಕರೆಯಲಾಗುತ್ತೆ. ಹಾಗಾದ್ರೆ ಜೀವ ಪರಿಸರ ಶಾಸ್ತ್ರದ ಮಜಲುಗಳು ಅಂತಕ್ಕಂಥ ಆರ್ಗಾನಿಸಮ್ಸ್ ಆಫ್ ಇಕೋಸಿಸ್ಟಮ್ ಅಂತಕ್ಕಂಥ ನೋಡೋದಾದ್ರೆ ಮೊದಲನೇದು ಯಾವುದಂತ ಬಂದರೆ ಒಂದು ಪ್ರಭೇದವನ್ನು ರಚನೆ ಆಗಬೇಕಾದ್ರೆ ಸೆಲ್ ಇದೆ, ಸೆಲ್ಲಿಂದ ಟಿಶ್ಯೂ ಇಂದ ಆರ್ಗನ್ ಸಿಸ್ಟಮ್ ಇಂದ ನಾವು ಸ್ಪೀಸೀಸನ್ನು ನೋಡ್ತೀವಿ. ಹಾಗಾದರೆ ಜೀವಿ ಪರಿಸರ ಶಾಸ್ತ್ರದ ಅತ್ಯಂತ ಕೆಳಗಿನ ಮಜಲು ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ಬಂದರೆ ಸ್ಪೀಸೀಸ್ ಅಥವಾ ಪ್ರಭೇದ ಅಂತ ಕರಿತೀವಿ. ಹಾಗಾದರೆ ಪ್ರಭೇದ ಅಂದರೆ ಏನು ಅಂದರೆ ಜೀವಗೋಳದ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಗಿನ ಮಜಲು, ಅತ್ಯಂತ ಕೆಳಗಿನ ಸ್ತರ ಮತ್ತು ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ಬಂದರೆ ಜೀವಿ ಪ್ರಭೇದ ಅಂತಕ್ಕಂಥದ್ದು. ಹಾಗಾದರೆ
ಪ್ರಭೇದ ಅಂದ್ರೆ ಏನು? ಯಾವುದಾದ್ರೂ ಒಂದು ಪ್ರಭೇದ ಅಂದ್ರೆ ತಮ್ಮ ತಮ್ಮಲ್ಲೇ ಪ್ರಜನ ಕ್ರಿಯೆ ನಡೆಸಿ, ಅಂದ್ರೆ ಅದನ್ನ ಲೈಂಗಿಕವಾಗಿ ಅಥವಾ ಅಲೈಂಗಿಕ ಸೆಕ್ಷುವಲ್ ಅಂಡ್ ಅಸೆಕ್ಷುವಲ್ ಕ್ರಿಯೆಯನ್ನು ನಡೆಸಿ, ಸಂತಾನ ಕ್ರಿಯೆಯನ್ನು ನಡೆಸಿ ನೆಕ್ಸ್ಟ್ ಜನರೇಷನ್ ಅಂದ್ರೆ ಮುಂದಿನ ಪೀಳಿಗೆಯನ್ನ ಸೃಷ್ಟಿ ಮಾಡಬಲ್ಲಂತಹ ಜೀವಿಗಳ ಗುಂಪಿಗೆ ಏನಂತ ಕರೀತಾರಂತ ಬಂದ್ರೆ ಸ್ಪೀಸೀಸ್ ಅಥವಾ ಪ್ರಭೇದ ಅಂತ ಕರೀತಾರೆ. ಯಾವುದೇ ಒಂದು ಪ್ರಭೇದ ಅಥವಾ ತಮ್ಮ ತಮ್ಮಲ್ಲೇ ಪ್ರಜನ ಕ್ರಿಯೆಯಲ್ಲಿ ತೊಡಗಿ ಫಲವಂತಿಕೆ ಪೀಳಿಗೆ ಅಂದ್ರೆ ಮುಂದಿನ ಪೀಳಿಗೆ ಅನ್ನ ಸೃಷ್ಟಿ ಮಾಡಬಲ್ಲಂತಹ ಒಂದು ಜೀವಿಗಳ ಗುಂಪಿಗೆ ಏನಂತ ಕರೀತಾರಂತ ಬಂದ್ರ ಸ್ಪೀಸೀಸ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಇರ್ಲಿಕ್ಕ ಅದನ್ನ ಲೈಂಗಿಕ ಅಂದ್ರೆ ಸೆಕ್ಷುವಲ್ ಅಂಡ್ ಅಸೆಕ್ಷುವಲ್ ಕ್ರಿಯೆಯನ್ನ ನಡೆಸಿ ನೆಕ್ಸ್ಟ್ ಜನರೇಷನ್ ಅಥವಾ ಮುಂದಿನ ಪೀಳಿಗೆಯನ್ನ ಸೃಷ್ಟಿ ಮಾಡಬಲ್ಲಂತ ಜೀವಿಗಳ ಗುಂಪಿಗೆ ಏನಂತ ಕರೀತಾರಂತ ಬಂದ್ರೆ ಜೀವಿ ಪ್ರಭೇದ ಅಂತ ಕರೀತಾರೆ. ಹಾಗಾದ್ರೆ ಪ್ರಪಂಚದಲ್ಲಿ ಒಟ್ಟು ಏನಪ್ಪಾ ಅಂತ ಬಂದ್ರೆ ಡೆಮೋಗ್ರಫಿ ಅಂದ್ರೆ ಮಾನವರೆಂತಪ್ಪ ಅಂದ್ರೆ ಜನಸಂಖ್ಯೆ ಎಷ್ಟಿದೆ ಅಂತ ಬಂದ್ರೆ 800 ಕೋಟಿ ಇದೆ. ಅದು ಒಂದೇ ಪ್ರಭೇದಕ್ಕೆ ಸೇರಿದ್ದಾರೆ. ಅದನ್ನ ನಾವು ಹಾಗೆ ಬೇರೆ ಬೇರೆ ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿ ಸಹಸ್ರಾರು ಪ್ರಭೇದಗಳಿರ್ತವೆ. ಹಾಗಾದ್ರೆ ನಾವು ಉದಾಹರಣೆ ನೋಡ್ಬೇಕಾದ್ರೆ ಒಂದು ಕಾಡಿನಲ್ಲಿರುವಂತಹ ಒಂದು ಜಿಂಕೆ ಅದನ್ನ ಸ್ಪೀಸೀಸ್ ಅಂತ ಕರಿತೀವಿ. ಈ ಜಿಂಕೆನೂ ಕೂಡ ಮುಂದಿನ ಜನರೇಷನ್ ಅನ್ನ ಸೃಷ್ಟಿ ಮಾಡುತ್ತೆ. ಇವತ್ತು ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಆನೆಗಳಾಗಿರ್ಬೋದು, ಮಾನವರಾಗಿರ್ಬೋದು, ಹೌದಾ, ಮುಂದಿನ ಯಾವುದೇ ನೆಕ್ಸ್ಟ್ ಜನರೇಷನ್ ಸೃಷ್ಟಿ ಮಾಡಬಲ್ಲಂತಹ ಜೀವಿಗಳ ಗುಂಪಿಗೆ ಏನಂತ ಕರಿತೀವಿ ಅಂತ ಬಂದ್ರೆ ಅದನ್ನ ಪ್ರಭೇದ ಅಂತ ಕರಿತೀವಿ. ಹಾಗಾದ್ರೆ ಎರಡನೇ ಮಜಲ್ ಅಂತ ಬಂದ್ರೆ ಕೆಳಗಿನಿಂದ ಎರಡನೇ ಮಜಲ್ ಜೀವಗೋಳದಲ್ಲಿ ಎರಡನೇ ಸ್ತರ ಬರುತ್ತೆ. ಯಾವುದು ಅಂತ ಬಂದ್ರೆ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಅಂದ್ರೆ ಜೀವಿ ಸಂದಣಿ ಅಂತ ನೋಡ್ತೀವಿ. ಹಾಗಾದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದೇ ಪ್ರಭೇದಕ್ಕೆ ಸೇರಿರುವ ಒಟ್ಟಾರೆ ಸಂಖ್ಯೆಯನ್ನ ಜೀವ ಸಂದಣಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಭಾರತ ಇದೆ. ಭಾರತದಲ್ಲಿ ಇವತ್ತು ಒಂದು ಹುಲಿಗಳು ಅಂತ ಬರುತ್ತವೆ. 2022 ಹುಲಿ ಗಣತಿಯ ಪ್ರಕಾರ ಇದು ಅಂದ್ರೆ ಒಂದು ನಿರ್ದಿಷ್ಟವಾದಂಥ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಒಂದೇ ಪ್ರಭೇದ ಅಂದ್ರೆ ಇದು ಒಂದೇ ಪ್ರಭೇದಕ್ಕೆ ಸೇರಿರುವ ಒಟ್ಟಾರೆ ಜೀವಿಗಳ ಸಂಖ್ಯೆ 3682 ಹುಲಿಗಳನ್ನು ಕಂಡಿದ್ದಾವಲ್ಲ, ಇದನ್ನ ನಾವೆಂತ ಕರಿತೀವಿ ಅಂತ ಬಂದ್ರೆ ಜೀವಿ ಸಂದಣಿ ಅಥವಾ ಪಾಪ್ಯುಲೇಷನ್ ಅಂತ ಕರಿತೀವಿ. ಅದೇ ರೀತಿ ಭಾರತದಲ್ಲಿ ಏನಂತ ಬಂದ್ರೆ ಸಿಂಹಗಳ ಸಂಖ್ಯೆ ಎಷ್ಟಿದಾವೆ? ಒಂದೇ ಪ್ರಭೇದಕ್ಕೆ ಸೇರಿರ್ತವೆ 891 ಸಿಂಹಗಳು ಕಂಡು ಬರ್ತವೆ 2025 ಸಿಂಹ ಗಣತಿಯ ಪ್ರಕಾರ. ಅಂದ್ರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಒಂದೇ ಪ್ರಭೇದಕ್ಕೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದೇ ಪ್ರಭೇದಕ್ಕೆ ಸೇರಿರುವ ಒಟ್ಟಾರೆ ಜೀವಿಗಳ ಸಂಖ್ಯೆಗೆ ಏನಂತ ಕರಿತೀವಿ ಅಂತ ಬಂದ್ರೆ ಪಾಪ್ಯುಲೇಷನ್ ಅಥವಾ ಜೀವಿ ಸಂದಣಿ ಅಂತ ಕರಿತೀವಿ. ಭಾರತದಲ್ಲಿ ಏನಪ್ಪ ಜನಸಂಖ್ಯೆ ಮಾನವರ ಸಂಖ್ಯೆ ಎಷ್ಟಿದೆ ಅಂತ ಬಂದ್ರೆ 144 ಕೋಟಿ ಇದೆ. ಇದನ್ನ ಕರಿತೀವಿ. ಉದಾಹರಣೆಗೆ ಏನಂತ ನಾವು ಪ್ರಭೇದಕ್ಕೆ ಒಂದೇನಪ್ಪ ಉದಾಹರಣೆ ಕಾಡಿನಲ್ಲಿರುವಂತ ಒಂದು ಜಿಂಕೆ ಮುಂದಿನ ಜನರೇಷನ್ ಸೃಷ್ಟಿ ಮಾಡಕ್ ಬರುತ್ತೆ, ಅದನ್ನ ಪ್ರಭೇದ. ಅದೇ ರೀತಿ ಇದಕ್ಕೆ ಜೀವಿ ಸಂದಣಿಗೆ ಉದಾಹರಣೆ ತಗೋತೀವಿ. ಕಾಡಿನಲ್ಲಿರುವಂತಹ ಜಿಂಕೆಗಳ ಸಮೂಹ ಏನಿದೆಯಲ್ಲ, ಒಟ್ಟಾರೆ ಜಿಂಕೆಗಳ ಸಂಖ್ಯೆಯನ್ನ ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ. ಮತ್ತೆ ಮುಂದೆ ಹೆಜ್ಜೆ ಹೋಗಿ ಏನಪ್ಪಾ ಅಂದ್ರೆ ದ ಸ್ಟಡಿ ಆಫ್ ಪಾಪ್ಯುಲೇಷನ್ ಇಸ್ ಕಾಲ್ಡ್ ಸೆನಕಾಲಜಿ ಅಂತ ಕರಿತೀವಿ. ಸೆನಕಾಲಜಿ ಅಂದ್ರೆ ಒಂದೇ ಒಂದು ಪ್ರಭೇದದ ಕುರಿತು ಒಂದೇ ಪ್ರಭೇದಗಳ ಒಟ್ಟಾರೆ ಸಂಖ್ಯೆಗೆ ಏನಂತ ಬಂದ್ರೆ ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ. ದ ಸ್ಟಡಿ ಆಫ್ ಪಾಪ್ಯುಲೇಷನ್ಸ್ ಇಸ್ ಕಾಲ್ಡ್ ಸೆನಕಾಲಜಿ ಅಂತಕ್ಕಂಥದನ್ನ ಕರಿತೀವಿ. ಸೆನಕಾಲಜಿಯನ್ನ ನಾವು ಜೀವ ಸಂದಣಿಯ ಕುರಿತು ಅಧ್ಯಯನ ಮಾಡೋದನ್ನ ನಾವು ಸೆನಕಾಲಜಿ ಅಂತಕ್ಕಂಥದನ್ನ ಹೆಸರಲ್ಲ ಕರಿತೀವಿ. ಅದೇ ರೀತಿ ಮುಂದೊಂದು ಬರುತ್ತೆ ಜೀವಿ ಸಮುದಾಯ, ಬಯೋ ಕಮ್ಯುನಿಟಿ ಅಂತಕ್ಕಂಥದ್ದು. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಬೇರೆ ಬೇರೆ ಪ್ರಭೇದಕ್ಕೆ ಸೇರಿರುವ ಅಂದ್ರೆ ಬೇರೆ ಬೇರೆ ಪ್ರಭೇದಕ್ಕೆ ಸೇರಿರುವ ಒಟ್ಟಾರೆ ಜೀವಿಗಳ ಸಂಖ್ಯೆಗೆ ಏನಂತ ಕರಿತೀವಿ ಅಂತ ಬಂದ್ರೆ ಪಾಪ್ಯುಲೇಷನ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಒಂದೇ ಪ್ರಭೇದಗಳು ಮಾತ್ರ, ಒಂದೇ ಪ್ರಭೇದಕ್ಕೆ ಸೇರಿರುವ ಜೀವಿಗಳು ಮಾತ್ರ ವಾಸಿಸುವುದಿಲ್ಲ. ಅದರಲ್ಲಿ ಬೇರೆ ಬೇರೆ ಪ್ರಭೇದಕ್ಕೆ ಸೇರಿರುವಂತಹ ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಪ್ರಾಣಿಗಳು ಕೂಡ ಕಂಡು ಬರುತ್ತವೆ. ಹಾಗಾದ್ರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಅಂದ್ರೆ ಒಂದೇ ಪ್ರಭೇದ ಏನಪ್ಪಾ ಅಂದ್ರೆ ವಾಸ ಮಾಡಕ್ ಸಾಧ್ಯವಿಲ್ಲ. ಆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಬೇರೆ ಬೇರೆ ಪ್ರಭೇದಕ್ಕೆ ಸೇರಿರುವಂತಹ ಪ್ರಾಣಿಗಳಾಗಿರ್ತವೆ, ಸಸ್ಯಗಳು ಕಂಡು ಬರ್ತವೆ, ಸೂಕ್ಷ್ಮಾಣು ಜೀವಿಗಳು ಕಂಡು ಬರ್ತವೆ. ಆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡು ಬರುವಂತಹ ಬೇರೆ ಬೇರೆ ಪ್ರಭೇದಕ್ಕೆ
ಸೇರಿರುವಂಥ ಬೇರೆ ಬೇರೆ ಪ್ರಭೇದಕ್ಕೆ ಸೇರಿರುವ ಜೀವಿ ಸಂದಣಿಗೆ ಏನಂತ ಬಂದರೆ ಒಟ್ಟಾರೆ ಜೀವಿಗಳ ಸಂಖ್ಯೆಗೆ ಜೀವಿ ಸಮುದಾಯ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಏನಂತ ಬಂದರೆ ಒಂದು ಕಾಡಿನಲ್ಲಿ ಜಿಂಕೆಯ ಸಂಖ್ಯೆ, ಹುಲಿ ಸಂಖ್ಯೆ, ಸಿಂಹಗಳ ಸಂಖ್ಯೆ, ಆನೆಗಳ ಸಂಖ್ಯೆಯನ್ನು ಇತ್ಯಾದಿಗಳು ಇದರ ಸಮೂಹಕ್ಕೆ ಏನಂತ ಕರೀತಾರೆ ಅಂತ ಬಂದರೆ ಬಯೋ ಕಮ್ಯುನಿಟಿ ಅಂತ ಕರೀತಾರೆ. ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ವಿವಿಧ ಬಗೆಯ ಅಂದರೆ ಬೇರೆ ಬೇರೆ ಪ್ರಭೇದಕ್ಕೆ ಸೇರಿರುವ ಒಟ್ಟಾರೆ ಜೀವಿಗಳ ಸಂಖ್ಯೆ. ಅಂದರೆ ಒಂದು ಕಾಡಿನಲ್ಲಿ ಜಿಂಕೆಯ ಒಟ್ಟು ಸಂಖ್ಯೆ ಎಷ್ಟು, ಜಿಂಕೆಯ ಸಮೂಹ, ಹುಲಿಯ ಸಂಖ್ಯೆ, ಆನೆಗಳ ಸಂಖ್ಯೆ, ಸಿಂಹಗಳ ಸಂಖ್ಯೆಯನ್ನು ಬೇರೆ ಬೇರೆ ಪ್ರಭೇದಕ್ಕೆ ಸೇರಿರ್ತಾವೆ. ಅದರ ಒಟ್ಟಾರೆ ಸಂಖ್ಯೆಗೆ ನಾವು ಏನಂತ ಕರಿತೀವಿ ಅಂತ ಬಂದರೆ ಜೀವಿ ಸಮುದಾಯ ಅಥವಾ ಬಯೋ ಕಮ್ಯುನಿಟಿ ಅಂತ ಕರಿತೀವಿ. ದ ಸ್ಟಡಿ ಆಫ್ ಬಯೋ ಕಮ್ಯುನಿಟಿ ಇಸ್ ಕಾಲ್ಡ್ ಏನಂತ ಕರಿತೀವಿ ಅಂತ ಬಂದರೆ ಅಟಕಾಲಜಿ ಅಂತ ಅಂದರೆ ದ ಸ್ಟಡಿ ಆಫ್ ಪಾಪ್ಯುಲೇಷನ್ಗೆ ಏನಂತ ಬಂದ್ರೆ ಅಟಕಾಲಜಿ ಅಂತ ಕರೆದ್ರೆ ಇದನ್ನ ದ ಸ್ಟಡಿ ಆಫ್ ಪಾಪ್ಯುಲೇಷನ್ ಇಸ್ ಕಾಲ್ಡ್ ಅಟಕಾಲಜಿ ಅಂತ ಕರಿತೀವಿ. ಅಟಕಾಲಜಿ ಅಂತಕ್ಕಂಥದ್ದು. ದ ಸ್ಟಡಿ ಆಫ್ ಬಯೋ ಕಮ್ಯುನಿಟಿಗೆ ಏನಂತ ಕರಿತೀವಿ ಅಂತ ಬಂದರೆ ಸೆನಕಾಲಜಿ ಅಂತ ಕರಿತೀವಿ. ಸೆನಕಾಲಜಿ ಅಂತಕ್ಕಂಥ ಹೆಸರಲ್ಲೇ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂತ ಬಂದರೆ ಜೀವಗೋಳದ 4ನೇ ಸ್ತರ, ಕೆಳಗಿನಿಂದ ಏನಪ್ಪ 4ನೇ ಸ್ತರ ಯಾವುದು ಅಂತ ಬಂದರೆ ಜೀವಿ ಪರಿಸರ ವ್ಯವಸ್ಥೆ ಅಥವಾ ಇಕೋಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಬೇರೆ ಬೇರೆ ಪ್ರಭೇದಕ್ಕೆ ಸೇರಿರುವಂತಹ ಜೀವ ಸಂದಣಿಯ ಜೊತೆಗೆ ಸುತ್ತಮುತ್ತಲಿನ ಅಜೈವಿಕ ಘಟಿಕಾಂಶಗಳ ಅಜೈವಿಕ ಘಟಿಕಾಂಶಗಳು ಅಂದ್ರೆ ಸುತ್ತಮುತ್ತಲಿನ ಭೌತಿಕ ಪರಿಸರ ಒಳಗೊಂಡಿರುವುದನ್ನು ಜೀವಿ ಪರಿಸರ ವ್ಯವಸ್ಥೆ ಅಂತಕ್ಕಂಥ ಹೆಸರಲ್ಲೇ ಕರೆಯಲಾಗುತ್ತೆ. ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವಂತಹ ಸೂಕ್ಷ್ಮಾಣು ಜೀವಿಗಳು, ಸಸ್ಯಗಳು ಮತ್ತು ಪ್ರಾಣಿ ಸಮುದಾಯಗಳು ಪರಸ್ಪರ ಪ್ರತಿವರ್ತಿಸುವುದರ ಮೂಲಕ ತಮ್ಮ ಸುತ್ತಮುತ್ತಲಿನ ಪರಿಸರದ ಅಜೈವಿಕ ಅಂಶಗಳ ಜೊತೆಗೆ ಪ್ರತಿವರ್ತಿಸುತ್ತಾವಲ್ಲ, ಆ ಒಂದು ಪ್ರತಿವರ್ತನೆಯು ಜೀವಗೋಳದ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಘಟಕಗಳಾಗಿ ಏನಪ್ಪ ಕಾರ್ಯನಿರ್ವಹಿಸುತ್ತೆ ಎಕೋಸಿಸ್ಟಮ್. ಇದನ್ನ ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ನಾವು ಜೀವಿ ಸಮುದಾಯದ ಬಗ್ಗೆ ಏನಪ್ಪ ಅಧ್ಯಯನ ಮಾಡಿದ್ದೀವಿ ಈಗಾಗಲೇ. ಬೇರೆ ಬೇರೆ ಪ್ರಭೇದಕ್ಕೆ ಸೇರಿರುವ ಒಟ್ಟಾರೆ ಜೀವಿಗಳ ಸಂಖ್ಯೆಗೆ ಏನಂತ ಕರಿತೀವಿ ಜೀವಿ ಸಮುದಾಯದ ಜೊತೆಗೆ ಸುತ್ತಮುತ್ತಲಿನ ಅಜೈವಿಕ ಘಟಿಕಾಂಶಗಳು ಅಥವಾ ಭೌತಿಕ ಪರಿಸರದ ಅಂಶಗಳನ್ನು ಒಳಗೊಂಡಿರುವುದನ್ನು ಪರಿಸರ ವ್ಯವಸ್ಥೆ ಅಂತಕ್ಕಂಥದ್ದನ್ನ ನೋಡ್ತೀವಿ. ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಬೇರೆ ಬೇರೆ ಪ್ರಭೇದಕ್ಕೆ ಸೇರಿರುವ ಒಟ್ಟಾರೆ ಜೀವಿ ಸಂದಣಿಯ ಜೊತೆಗೆ ಸುತ್ತಮುತ್ತಲಿನ ಅಜೈವಿಕ ಘಟಿಕಾಂಶಗಳು ಅಥವಾ ಭೌತಿಕ ಪರಿಸರನ ಒಳಗೊಂಡಿರುವುದನ್ನು ಪರಿಸರ ವ್ಯವಸ್ಥೆ ಅಂತ ಕರೆಯಲಾಗುತ್ತೆ. ಇದನ್ನು ಜೀವಗೋಳದಲ್ಲಿ ಫಂಕ್ಷನಲ್ ಅಂಡ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ದಿ ಬಯೋಸ್ಪಿಯರ್ ಅಂತ ಕರೀತಾರೆ. ಇಕೋಸಿಸ್ಟಮ್ ಇದೆಯಲ್ಲ, ಇಕೋಸಿಸ್ಟಮ್ ಜೀವಿ ಪರಿಸರ ವ್ಯವಸ್ಥೆಯನ್ನ ಜೀವಗೋಳದ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಘಟಕವಾಗಿ ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಆಹಾರದ ಅಂದ್ರೆ ಶಕ್ತಿಯ ಸಂಚಾರ ಅಂತ ಬರುತ್ತಲ್ಲ, ಈ ಶಕ್ತಿಯ ಸಂಚಾರ ಏನಾಗಿರುತ್ತೆ ಅಂತ ಬಂದ್ರೆ ಯೂನಿಡೈರೆಕ್ಷನಲ್ ಅಂದ್ರೆ ಏಕಭಿಮುಖವಾಗಿ ಚಲಿಸುತ್ತೆ. ಏಕಭಿಮುಖವಾಗಿ ಚಲಿಸಿದ್ರೆ ಇಲ್ಲಿ ಪೋಷಕಾಂಶಗಳು ನ್ಯೂಟ್ರಿಷನ್ ಇದಲ್ಲ, ಈ ಒಂದು ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಸೈಕ್ಲಿಕ್ ಅಂತ ಚಕ್ರೀಯ ಮುಖವಾಗಿ ಏನಪ್ಪ ಚಲಿಸುತ್ತೆ. ಇದರಿಂದ ಜೀವಗೋಳದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳಾಗಿ ಏನಪ್ಪ ಅಂದ್ರೆ ಕಾರ್ಯನಿರ್ವಹಿಸುತ್ತೆ. ಮುಂದೆ ಬರುತ್ತೆ ಜೀವಿ ಸಮೂಹ ಅಂತ ಬರುತ್ತೆ, ಬಯೋಮ್ಸ್ ಅಂತ ಬರುತ್ತೆ. ಅಂದರೆ ಒಂದೇ ರೀತಿಯ ಒಂದು ಹವಾಮಾನ ಪರಿಸ್ಥಿತಿಯನ್ನು ಹೊಂದಿರುವಂತಹ ವಿಶಾಲ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವಂತಹ ಪರಿಸರ ವ್ಯವಸ್ಥೆಗಳಿಗೆ ಏನಂತ ಕರೀತಾರೆ ಅಂತ ಬಂದ್ರೆ ಜೀವಿ ಸಮೂಹಗಳು ಅಂತ ಕರೀತಾರೆ. ಅಂದ್ರೆ ಒಂದೇ ರೀತಿಯ ಹವಗುಣವನ್ನು ಹೊಂದಿರುವ ವಿಶಾಲವಾದಂಥ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪರಿಸರ ವ್ಯವಸ್ಥೆಗೆ ಏನಂತ ಕರೀತಾರೆ ಅಂತ ಬಂದ್ರೆ ಜೀವಿ ಸಮೂಹ ಅಂತ ಕರೀತಾರೆ ಅಥವಾ ಬಯೋಮ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಇವತ್ತು ಹುಲ್ಲುಗಾವಲು ಪ್ರದೇಶಗಳಾಗಿರ್ಬೋದು ಮತ್ತು ಮರುಭೂಮಿ ಪ್ರದೇಶಗಳ ಜೀವಿ ಪರಿಸರ ವ್ಯವಸ್ಥೆಯನ್ನ ನಾವು ಬಯೋಮ್ಸ್ ಅಂತಕ್ಕಂಥನ್ನ ನೋಡ್ತೀವಿ. ಭಾರತದಲ್ಲಿ 5 ರೀತಿಯ ಬಯೋಮ್ಸ್ಗಳಾಗಿ ಏನಪ್ಪ ವಿಂಗಡಣೆಯನ್ನ ಮಾಡಿದ್ದಾರೆ. ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು, ಎಲೆ ಉದುರುವ ಕಾಡುಗಳು, ಕೋನಿಫೆರಸ್ ಕಾಡುಗಳು, ಮರುಭೂಮಿ ಅರಣ್ಯ ಪ್ರದೇಶ, ಇನ್ನೊಂದು ಅಲ್ಪೈನ್ಸ್ ಹುಲ್ಲುಗಾವಲು ಅಂತ 5 ಏನಂತ ಬಂದ್ರೆ ಭಾರತದಲ್ಲಿ 5 ಬಯೋಮ್ಸ್ಗಳು ಕಂಡು ಬರ್ತವೆ. ಇದರ ಅರ್ಥ ಇಷ್ಟೇ, ಒಂದೇ ರೀತಿಯ ಹವಗುಣವನ್ನು ಹೊಂದಿರುವ ವಿಶಾಲವಾದಂಥ ಭೂಪ್ರದೇಶದಲ್ಲಿ ಕಂಡುಬರುವಂಥ ಪರಿಸರ ವ್ಯವಸ್ಥೆಗೆ ಜೀವಿ ಸಮೂಹ ಅಂತಕ್ಕಂಥನ ನೋಡ್ತೀವಿ. ಇಲ್ಲಿ
ಒಂದು ತಂಡ್ರ ಬಯೋಮ್ಸ್ನ ಒಂದು ವಿಶಿಷ್ಟ ಲಕ್ಷಣ ಇದೆ, ಫಾರ್ಮ್ ಫಾಸ್ಟ್ ಅಂತಕ್ಕಂಥದ್ದು. ಫಾಸ್ಟ್ ಅಂದ್ರೆ ಮಣ್ಣಿನ ಕೆಳಭಾಗದಲ್ಲಿ, ಅಂದ್ರೆ ಈ ಮಣ್ಣಿನ ಕೆಳಭಾಗದಲ್ಲಿ ಶೀತಲವಾದ ಘನೀಕೃತ ಪದರಿಗೆ ಏನಂತ ಬಂದ್ರೆ ಫರ್ಮಾಫಾಸ್ಟ್ ಅಂತ ಕರಿತೀವಿ. ಇದು ತಂಡ್ರ ಬಯೋಮ್ಸ್ಗಳಲ್ಲಿ ಒಂದು ವಿಶಿಷ್ಟವಾದಂತಹ ಲಕ್ಷಣ ಕೂಡವಾಗಿದೆ. ಅದೇ ರೀತಿ ಇನ್ನೊಂದು ಜೀವಗೋಳ ಅಂತ ಬರುತ್ತಾ, ಇದನ್ನ ಇವತ್ತು ವಿವಿಧ ಒಟ್ಟು ಭೂಮಿಯಲ್ಲಿ ಏನಪ್ಪ ಅಂದ್ರೆ ವಿವಿಧ ಬಗೆಯ ಹವಾಮಾನ ಗುಣಕ್ಕೆ ಅನುಗುಣವಾದಂತಹ ಜೀವಿ ಸಮೂಹಗಳು ಕಂಡು ಬರ್ತಾವಲ್ಲ, ಬೇರೆ ಬೇರೆ ಏನಪ್ಪ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಕಂಡು ಬರುವ ಜೀವಿ ಸಮೂಹಗಳಿಗೆ ಏನಂತ ಬಂದ್ರೆ ಜೀವಗೋಳ ಅಂತ ಕರೀತಾರೆ. ಜೀವಗೋಳದ ಅತ್ಯಂತ ದೊಡ್ಡದಾದಂಥ ಘಟಕ ಯಾವುದು ಅಂತ ಬಂದ್ರೆ ಜೀವಗೋಳ, ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ಬಂದ್ರೆ ಪ್ರಭೇದ ಅಂತಕ್ಕಂಥದ್ದು. ಮುಂದೆ ಇದರ ಒಂದು ಜೀವಿಗಳ ನಡುವಿನ ಅನುವರ್ತನೆಗಳು ಅಂತ ನೋಡ್ತೀವಿ. ಜೀವಿಗಳ ನಡುವಿನ ಅನುವರ್ತನೆಯನ್ನ ಇಂಟ್ರಾಕ್ಷನ್ ಬಿಟ್ವೀನ್ ಆರ್ಗಾನಿಸಮ್ಸ್ ಅಂತಕ್ಕಂಥದ್ದು. ಅಂದ್ರೆ ಒಂದು ಜೀವಿ ವಾತಾವರಣದಲ್ಲಿ ಏಕಾಂಗಿಯಾಗಿ ಬದುಕಲು ಸಾಧ್ಯವಿಲ್ಲ. ತನ್ನ ಆಹಾರಕ್ಕಾಗಿ, ತನ್ನ ಪೋಷಣೆಗಾಗಿ, ತನ್ನ ವಾಸನೆಲೆಗೋಸ್ಕರವಾಗಿ ಬೇರೊಂದು ಪ್ರಭೇದಗಳ ಮೇಲೆ ಅವಲಂಬನೆ ಆಗಲೇಬೇಕಾಗುತ್ತೆ. ಇದರಿಂದ ಜೀವಿ ಪರಿಸರ ವ್ಯವಸ್ಥೆ ಅಥವಾ ಜೀವ ವೈವಿಧ್ಯತೆ ಅತ್ಯಂತ ಸೌಹಾರ್ದತೆಯಿಂದ ನಿಕಟಪೂರ್ವದಿಂದ ಕೂಡಿದೆ ಅಂತಕ್ಕಂಥದನ್ನ ಇಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ಜೀವಿಯು ತನ್ನ ಬೆಳವಣಿಗೆಗೋಸ್ಕರವಾಗಿ, ಪೋಷಕಾಂಶಗಾಗಿ ಮತ್ತು ಸಂತಾನ ಕ್ರಿಯೆಗಳಿಗಾಗಿ ಮುಂತಾದ ಚಟುವಟಿಕೆಗಳಿಗಾಗಿ ಒಂದೇ ಪ್ರಭೇದ ಇತರ ಜೀವಿ ಪರಿಸರದಲ್ಲಿ ಯಾವುದೇ ಒಂದು ಜೀವಿ ಏಕಾಂಗಿಯಾಗಿ ಏನಪ್ಪ ಬದುಕಲು ಸಾಧ್ಯವಿಲ್ಲ. ಅದನ್ನು ಜೀವಿಗಳ ಪ್ರತಿವರ್ತನೆಯ ಮೇಲೆ ಅವಲಂಬಿಸಿರುವುದನ್ನು ಆಂತರಿಕ ಪ್ರಭೇದ ಅಂತ ಕರಿತೀವಿ. ಆಂತರಿಕ ಅಂತ ಬಂದ್ರೆ ಇವತ್ತು ಒಂದು ಜೀವಿ ಒಂದು ಯಾವ ಪ್ರಭೇದಕ್ಕೆ ಸೇರಿದರೂ ಒಂದು ಜೀವಿ ಅದೇ ಪ್ರಭೇದದ ಮೇಲೆ ಅವಲಂಬನೆ ಆಗಿರುವುದನ್ನ ಇದನ್ನ ಆಂತರಿಕ ಪ್ರಭೇದಗಳ ಅನುವರ್ತನೆ ಅಂತ ಕರೀತಾರೆ. ಇವತ್ತು ಹೋಮೋಸಫಿಯನ್ ಪ್ರಭೇದಕ್ಕೆ ಸೇರಿರುವಂತಹ ಮನುಷ್ಯನ ಮೇಲೆ ಡಿಪೆಂಡೆಂಟ್ ಆಗ್ತಾನಲ್ಲ, ಅದನ್ನ ಇಂಟ್ರಾಸ್ಪೀಸೀಸ್ ಇಂಟ್ರಾಕ್ಷನ್ ಅಂತ ಕರೀತಾರೆ. ಒಂದು ಬೇರೆ ಅಥವಾ ಬೇರೆ ಪ್ರಭೇದಗಳು ಇತರೆ ಜೀವಿಗಳ ಅನುವರ್ತನೆ ಮೇಲೆ ಅವಲಂಬಿತರಾಗಿರ್ತವಲ್ಲ, ಅದನ್ನ ಒಂದು ಪ್ರಭೇದ ಇತರ ಪ್ರಭೇದ ಜೀವಿಗಳ ಪ್ರತಿವರ್ತನೆ ಮೇಲೆ ಅವಲಂಬಿಸಿರುವುದನ್ನ ಅಂತರ ಪ್ರಭೇದಗಳ ಅನುವರ್ತನೆ ಅಂತ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೋಮೋಸಫಿಯನ್ ವರ್ಗಕ್ಕೆ ಸೇರಿದಂತ ಒಂದು ಜೀವಿ, ಒಂದು ಪ್ರಭೇದ ಮತ್ತೊಂದು ಬೇರೆ ಪ್ರಭೇದಕ್ಕೆ ಸೇರಿರುವಂತಹ ಜೀವಿಗಳ ಮೇಲೆ ಅವಲಂಬನೆ ಆಗಿರುವುದನ್ನ ಅದನ್ನ ಅಂತರ ಪ್ರಭೇದಗಳ ಅನುವರ್ತನೆ ಅಂತಕ್ಕಂಥ ಹೆಸರಲ್ಲೇ ಕರೆಯಲಾಗುತ್ತೆ. ಹಾಗಾದ್ರೆ ಅಂತರ ಪ್ರಭೇದದ ಅನುವರ್ತನೆ ಇದೆಯಲ್ಲ, ಅದನ್ನು 3 ರೀತಿಯಾಗಿ ಏನಪ್ಪಾ ಅಂದ್ರೆ ವಿಂಗಡಿಸಬಹುದಾಗಿದೆ. ಒಂದು ಧನಾತ್ಮಕ, ಒಂದು ತಟಸ್ಥ, ಇನ್ನೊಂದು ಋಣಾತ್ಮಕ ಅಂತರ ಪ್ರಭೇದಗಳ ಅನುವರ್ತನೆ ಅಂತ 3 ರೀತಿಯಾಗಿ ಏನಪ್ಪಾ ವಿಂಗಡಿಸಲಾಗಿದೆ. ಅದರಲ್ಲಿ ಧನಾತ್ಮಕ ಅಂತರ ಪ್ರಭೇದದ ಅನುವರ್ತನೆ ಅಂತ ನೋಡೋದಾದ್ರೆ, ಯಾವ ಅನುವರ್ತನೆಯಲ್ಲಿ ಒಂದು ಜೀವಿ, ಇಲ್ಲಿ ಅತಿಥಿ ಮತ್ತು ಅತೇತಿಯ ಅಂತ ಬರುತ್ತೆ. ಒಂದು ಹೋಸ್ಟ್ ಆರ್ಗ್ಯಾನಿಸಮ್ ಮತ್ತು ಗೆಸ್ಟ್ ಆರ್ಗ್ಯಾನಿಸಮ್ ಅಂತ ಬರುತ್ತೆ. ಹೋಸ್ಟ್ ಅಂತ ಬಂದ್ರೆ ಸ್ವಂತ, ಗೆಸ್ಟ್ ಅಂತ ಬಂದ್ರೆ ಅತಿಥಿ. ಈ ಎರಡು ಏನಪ್ಪಾ ಅಂತ ಅತಿಥಿ ಮತ್ತು ಅತೇತಿಯ ಅಂತಕ್ಕಂತಹ ಎರಡು ಏನಪ್ಪಾ ಅಂದ್ರೆ ಆರ್ಗ್ಯಾನಿಸಮ್ಸ್ಗಳದಾವಲ್ಲ, ಜೀವಿಗಳು. ಇದರಲ್ಲಿ ಯಾವ ಒಂದಕ್ಕೆ ಏನಪ್ಪಾ ಅಂದ್ರೆ ಜೀವಿಗೆ ಯಾವುದೇ ರೀತಿಯಾದಂಥ ನಷ್ಟ ಉಂಟು ಮಾಡದೆ ಲಾಭವನ್ನು ಒಂದು ಏನಪ್ಪಾ ಅಂದ್ರೆ ಜೀವಿ ಏನು ಮಾಡುತ್ತಾ ಲಾಭ ಪಡೆದುಕೊಳ್ಳುತ್ತಾ. ಇಲ್ಲಿ ಒಂದೇ ಅಥವಾ ಎರಡೂ ಜೀವಿಗಳು ಸಂಪೂರ್ಣವಾಗಿ ಲಾಭ ಪಡೆದುಕೊಳ್ಳಬಹುದು. ಆದರೆ ಇಲ್ಲಿ ನಷ್ಟವನ್ನು ಎರಡೂ ಜೀವಿಗಳಲ್ಲಿ ಏನಪ್ಪ ನಷ್ಟಗಳು ಕಂಡು ಬರಂಗಿಲ್ಲ, ಯಾವುದೇ ಜೀವಿಗೂ ಕೂಡ ನಷ್ಟವಾಗುವುದಿಲ್ಲ. ಇದನ್ನ ಧನಾತ್ಮಕ ಅಂತರ ಪ್ರಭೇದದ ಅನುವರ್ತನೆ ಅಂತ ಕರೀತಾರೆ. ಈ ಅನುವರ್ತನೆಯಲ್ಲಿ ಒಂದು ಜೀವಿ ಏನಪ್ಪ ಇನ್ನೊಂದು ಜೀವಿಗೆ ಯಾವುದೇ ರೀತಿಯಾದಂಥ ನಷ್ಟ ಉಂಟು ಮಾಡದೆ ಲಾಭವನ್ನು ಪಡೆದುಕೊಳ್ಳುತ್ತಾ. ಇದರಲ್ಲಿ ಎರಡೂ ಜೀವಿಗೆ ಲಾಭ ಆಗಬಹುದು ಅಥವಾ ಎರಡರಲ್ಲಿ ಒಂದಕ್ಕೆ ಏನಪ್ಪ ಸಂಪೂರ್ಣವಾಗಿ ಲಾಭ ಆಗುತ್ತೆ, ಇನ್ನೊಂದು ಜೀವಿಗೆ ಏನಪ್ಪ ಅಂದ್ರೆ ಹಾನಿಗೆ ಉಂಟು ಮಾಡುವುದಿಲ್ಲ, ಲಾಭವನ್ನವಾಗುವುದಿಲ್ಲ ಮತ್ತು ಹಾನಿ ಕೂಡ ಆಗುವುದಿಲ್ಲ. ಇದನ್ನ ಧನಾತ್ಮಕ ಅಂತರ ಪ್ರಭೇದಗಳ ಅನುವರ್ತನೆ ಅಂತಕ್ಕಂಥದ್ದನ್ನ ನಾವು ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಧನಾತ್ಮಕ ಅಂತರ ಪ್ರಭೇದ ಅನುವರ್ತನೆಯಲ್ಲಿ 3 ರೀತಿ ಏನಪ್ಪ ಅಂದ್ರೆ ಉದಾಹರಣೆ ಬರ್ತವೆ. ಸಹಜೀವಿತ್ವ ಅಂತ ಬರುತ್ತೆ, ಕಮ್ಯಾನ್ಸಲಿಸಮ್, ಪರಸ್ಪರ ಅವಲಂಬನೆ ಅಂತ ಬರುತ್ತೆ, ಮ್ಯೂಚುವಾಲಿಸಮ್, ಇನ್ನೊಂದು ಕೂಡು ಜೀವನ ಅಥವಾ ಸಹಜೀವನ ಅಂತ ಬರುತ್ತೆ, ಸಿಂಬಯಾಸಿಸ್ ಅಂತಕ್ಕಂಥದ್ದು. ಹಾಗಾದ್ರೆ ಕಮ್ಯಾನ್ಸಲಿಸಮ್ ಅಂತಕ್ಕಂಥದ್ದು
ನಾವು ನೋಡ್ತೀವಿ. ಇದರ ಒಂದು ಏನಪ್ಪ ಅಂತ ಬಂದ್ರೆ ಸೂತ್ರ ನಾವು ನೋಡ್ತೀವಿ +0 ಅಥವಾ 0+. ಇಲ್ಲಿ ಎರಡು ಏನಪ್ಪ ಅಂದ್ರೆ ಎರಡು ಜೀವಿಗಳ ನಡುವೆ ಏನಪ್ಪ ಅಂದ್ರೆ ಅನುವರ್ತನೆ ಆಗ್ತಾ ಇದೆ, ಅತಿಥಿ ಮತ್ತು ಅತೇತಿಯ. ಅಂದ್ರೆ ಒಂದು ಜೀವಿ ಏನಪ್ಪ ಅಂದ್ರೆ ಮತ್ತೊಂದು ಜೀವಿಗೆ ಹಾನಿ ಉಂಟು ಮಾಡುವುದಿಲ್ಲ, ಹಾನಿ ಉಂಟು ಮಾಡದೆ ಲಾಭವನ್ನು ಪಡೆದುಕೊಳ್ಳುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತ ಬಂದ್ರೆ ಎರಡೂ ಜೀವಿಗಳು ಏನಪ್ಪ ಅಂತ ಬಂದ್ರೆ ಹಾನಿಗೆ ಒಳಪಡಲ್ಲ. ಒಂದು ಜೀವಿ ಸಂಪೂರ್ಣವಾಗಿ ಲಾಭ ಪಡೆದುಕೊಂಡ್ರೆ ಇನ್ನೊಂದು ಜೀವಿಗೆ ಲಾಭವಾಗಲಿ ಅಥವಾ ನಷ್ಟ ಉಂಟು ಮಾಡದೆ ಒಂದು ಜೀವಿ ಸಂಪೂರ್ಣವಾಗಿ ಲಾಭ ಪಡೆಯುವುದನ್ನ ಸಹಜೀವಿತ್ವ ಅಥವಾ ಕಮ್ಯಾನ್ಸಲಿಸಮ್ ಅಂತಕ್ಕಂಥದ್ದನ್ನ ನೋಡ್ತೀವಿ. ಅಂದ್ರೆ ಈ ರೀತಿಯ ಅನುವರ್ತನೆಯಲ್ಲಿ ಒಂದು ಜೀವಿ ಸಂಪೂರ್ಣವಾಗಿ ಲಾಭ ಪಡೆದ್ರೆ ಮತ್ತೊಂದು ಜೀವಿ ಲಾಭ ಪಡೆಯುವುದಿಲ್ಲ ಮತ್ತು ನಷ್ಟಕ್ಕೂ ಕೂಡ ಒಳಗಾಗುವುದಿಲ್ಲ. ಹಾಗಾದ್ರೆ ಇದನ್ನ ಉದಾಹರಣೆಯನ್ನ ಯಾವ ನೋಡ್ಬೋದು ಅಂತ ಬಂದ್ರೆ ಆದಿ ಸಸ್ಯಗಳು ಅಥವಾ ಎಫಿಫೈಟ್ಸ್ ಅಂತ ನೋಡ್ತೀವಿ. ಬೇರೆ ಮರಗಳ ಸಹಾಯದಿಂದ ಸೂರ್ಯನ ಬೆಳಕು ಮತ್ತು ಸದೃಢತೆಯನ್ನು ಪಡೆದುಕೊಳ್ಳುತ್ತೆ. ಅಂದ್ರೆ ದೊಡ್ಡ ಸಸ್ಯಗಳು ಮತ್ತು ಸಣ್ಣ ಸಸ್ಯಗಳ ನಡುವಿನ ಅನುವರ್ತನೆ ನೋಡ್ತೀವಿ. ದೊಡ್ಡ ಸಸ್ಯಗಳಿಂದ ಏನಪ್ಪಾ ಅಂತ ಬಂದ್ರೆ ಅದು ಸೂರ್ಯನ ಬೆಳಕು ಮತ್ತು ಸದೃಢತೆ ಏನಪ್ಪಾ ಅಂದ್ರೆ ಆದಿ ಸಸ್ಯಗಳು ಪಡೆದುಕೊಳ್ಳುತ್ತವೆ. ಆದ್ರೆ ದೊಡ್ಡ ಸಸ್ಯಗಳಿಗೆ ಲಾಭವಾಗಲಿ ಅಥವಾ ನಷ್ಟವನ್ನ ಏನಪ್ಪಾ ಅಂದ್ರೆ ಉಂಟು ಮಾಡುವುದಿಲ್ಲ. ಆದ್ರೆ ಅದು ಸಂಪೂರ್ಣವಾಗಿ ಲಾಭ ಪಡೆದುಕೊಳ್ಳೋದು ಯಾವುದಂತ ಬಂದ್ರೆ ಆದಿ ಸಸ್ಯಗಳು. ಅದೇ ರೀತಿ ಏನಂತ ಬಂದ್ರೆ ಇಲ್ಲಿದೆ ನೋಡ್ರಿ, ಅದೇ ರೀತಿ ಪ್ರಾಣಿಯ ಕರಳಿನಲ್ಲಿ ಏನಪ್ಪ ಕಂಡು ಬರುವಂತ ಈ ಕೊಲೈ ಬ್ಯಾಕ್ಟೀರಿಯಾ ಅಂದ್ರೆ ಮನುಷ್ಯನ ಸಣ್ಣ ಕರಳಿನಲ್ಲಿ ಏನಪ್ಪ ಅಜೀರ್ಣವಾದಂತ ಆಹಾರವನ್ನ ಸಂಗ್ರಹವಾಗಿರುತ್ತೆ ತಾತ್ಕಾಲಿಕವಾಗಿ, ಅವುಗಳನ್ನ ತಿಂದು ಬದುಕುತ್ತೆ. ಯಾವುದು ಅಂತ ಬಂದ್ರೆ ಈ ಕೊಲೈ ಬ್ಯಾಕ್ಟೀರಿಯಾ. ಮಾನವನಿಗೆ ಯಾವುದೇ ರೀತಿಯಾದಂಥ ಲಾಭವಾಗಲಿ ನಷ್ಟವಾಗಲಿ ಆಗಲ್ಲ, ಅದಕ್ಕೆ ಆಹಾರವಾಗಿ ಪಡೆದುಕೊಳ್ಳುತ್ತೆ. ಯಾವುದು ಅಂತ ಬಂದ್ರೆ ಈ ಕೊಲೈ ಬ್ಯಾಕ್ಟೀರಿಯಾ ಸಂಪೂರ್ಣವಾಗಿ ಲಾಭವನ್ನು ಪಡೆದುಕೊಳ್ಳುತ್ತೆ. ಹೌದಾ, ಜೀರ್ಣಗೊಳ್ಳದ ಆಹಾರ ಮತ್ತು ಏನಪ್ಪ ಸ್ರವಿಕೆಯನ್ನ ಹೀರಿಕೊಳ್ಳುತ್ತೆ. ಯಾವುದು ಅಂತ ಬಂದ್ರೆ ಈ ಕೊಲೈ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು. ಮುಂದೆ ಬರುತ್ತಾ ಧನಾತ್ಮಕ ಅಂತರ ಪ್ರಭೇದಗಳ ಅನುವರ್ತನೆಯಲ್ಲಿ ಎರಡನೇದು ಬರುತ್ತಾ ಮ್ಯೂಚುವಲಿಸಮ್ ಅಥವಾ ಪರಸ್ಪರ ಅವಲಂಬನೆ ಅಂತಕ್ಕಂಥದ್ದು. ಅಂದ್ರೆ ಸೂತ್ರ ಬರುತ್ತೆ ನೋಡ್ರಿ ++. ಅಂದ್ರೆ ಇಲ್ಲಿ ಎರಡೂ ಜೀವಿಗಳು ಲಾಭವನ್ನು ಪಡೆದುಕೊಳ್ಳುತ್ತವೆ ಆದರೆ ಹಾನಿಗೆ ಒಳಪಡುವುದಿಲ್ಲ ಅಂತಕ್ಕಂಥದ್ದು. ಆದ್ರೆ ಯಾವ ಅನುವರ್ತನೆಯಲ್ಲಿ ಅತಿಥಿ ಮತ್ತು ಅತೇತಿ ಅಂದ್ರೆ ಗೆಸ್ಟ್ ಆರ್ಗ್ಯಾನಿಸಮ್ ಮತ್ತು ಹೋಸ್ಟ್ ಆರ್ಗ್ಯಾನಿಸಮ್ ಇದಾವಲ್ಲ ಪರಸ್ಪರ ಲಾಭ ಪಡಿತವೆ, ಲಾಭ ಪಡೆಯಲೇಬೇಕಂತಕ್ಕಂತಹ ಬದ್ಧತೆ ಅಥವಾ ನಿರ್ಬಂಧನೆಯಿಂದ ಏನಪ್ಪ ಕೂಡಿರೋದಿಲ್ಲ. ಅದಕ್ಕಾಗಿ ಏನಪ್ಪ ಅಂತ ಬಂದ್ರೆ ಅದಕ್ಕಾಗಿ ಸಹಜೀವನ ಇದೆ. ಅಂದ್ರೆ ಕಡ್ಡಾಯವಾಗಿ ಲಾಭ ಆಗಲೇಬೇಕು, ಎರಡೂ ಜೀವಿಗೆ ಕಡ್ಡಾಯವಾಗಿ ಲಾಭ ಆಗಲೇಬೇಕು ಅನ್ನೋದನ್ನ ಸಿಂಬಯಾಸಿಸ್ನಲ್ಲಿ ಏನಪ್ಪ ಓದ್ತೀವಿ. ಆದರೆ ಈ ಪರಸ್ಪರ ಅವಲಂಬನೆಯಲ್ಲಿ ಅತಿಥಿ ಮತ್ತು ಅತೇತಿಯ ಎರಡೂ ಜೀವಿಗಳಿಗೆ ಏನಪ್ಪ ಲಾಭ ಆಗಬೇಕು, ಅದು ಎರಡೂ ಜೀವಿಗಳು ಲಾಭ ಆಗಲೇಬೇಕು ಅಂತಕ್ಕಂಥ ನಿರ್ಬಂಧ ಬದ್ಧತೆಗೆ ಒಳಪಟ್ಟಿರುವುದಿಲ್ಲ. ಕಡ್ಡಾಯವಾಗಿ ಲಾಭ ಆಗಲೇಬೇಕಂತಕ್ಕಂತಹ ಬದ್ಧತೆ ಅಥವಾ ನಿರ್ಬಂಧದಿಂದ ಕೂಡಿರುವುದಿಲ್ಲ. ಆದರೆ ಇದೇನಪ್ಪ ಅಂದ್ರೆ ಉದಾಹರಣೆ ಯಾವ್ದು ನೋಡ್ತೀವಿ ಅಂತ ಬಂದ್ರೆ ದೊಡ್ಡ ಮೀನುಗಳು ಮತ್ತು ಸಣ್ಣ ಮೀನುಗಳ ನಡುವಿನ ಅನುವರ್ತನೆ ಕೂಡ ಇದಕ್ಕೆ ಉದಾಹರಣೆ ಆಗುತ್ತೆ. ಮೇಯುವ ಪ್ರಾಣಿಗಳು ಬರ್ತಾವಲ್ಲ, ಮೇಯುವ ಪ್ರಾಣಿಗಳು ಅಂತ ಬಂದ್ರೆ ಎಮ್ಮೆ ಇದೆ, ಮೇಕೆ ಇದೆಯಲ್ಲ, ಅದರ ಬೆನ್ನ ಮೇಲೆ ಕಂಡು ಬರುವಂತ ಪರಾವಲಂಬಿ ಜೀವಿಗಳು ಅಥವಾ ಪರಾವಲಂಬಿ ಜೀವಿಗಳೇನಪ್ಪ ಅದ್ರ ಬೆನ್ನಿನ ಮೇಲೆ ಏನಪ್ಪ ಕುಂತಿರ್ತವೆ. ಪಕ್ಷಿಗಳು, ಹಕ್ಕಿಗಳೇನಪ್ಪ ಅಂದ್ರೆ ಪರಾವಲಂಬಿ ಜೀವಿಗಳೇನಪ್ಪ ತಿಂದೇನಪ್ಪ ಅಂದ್ರೆ ತಿನ್ನುತ್ತವೆ. ಇಲ್ಲಿ ಹಕ್ಕಿಗಳಿಗೆ ಆಹಾರವಾದರೆ ಮತ್ತೆ ಮೇಕೆ ಮತ್ತು ಎಮ್ಮೆಗಳಿಗೆ ಪರಾವಲಂಬಿ ಜೀವಿಗಳಿಂದ ಮುಕ್ತಿ ಸಿಗುತ್ತೆ. ಹೌದಾ, ಇಲ್ಲಿ ಹಕ್ಕಿಗಳಿಗೆ ಆಹಾರವಾದರೆ ಆಹಾರ ಸಿಗುವುದು, ಪ್ರಾಣಿಗಳಿಗೆ ಪರಾವಲಂಬಿಗಳಿಂದ ಏನಪ್ಪ ಮುಕ್ತಿಯಾಗುವುದನ್ನ ಇದನ್ನ ಪರಸ್ಪರ ಅವಲಂಬನೆ ಅನುವರ್ತನೆಗೆ ಏನಪ್ಪ ಅಂತ ಬಂದ್ರೆ ಉದಾಹರಣೆ ಆಗಿದೆ. ತಿಮಿಂಗಿಲು ಇದೆಯಲ್ಲ, ಆ ಚರ್ಮಕ್ಕೆ ಅಂಟಿಕೊಂಡಿರುವಂತ ಅನೇಕ ಪರಾವಲಂಬಿ ಜೀವಿಗಳದಾವಲ್ಲ, ಪ್ಯಾರಾಸೈಟ್ಸ್ ಅದಾವಲ್ಲ, ಅವುಗಳನ್ನ ಇತರ ಮೀನುಗಳನ್ನಪ್ಪ ತಿಂತವೆ. ಇವತ್ತು ಮೀನುಗಳೇನು ಮಾಡ್ತಾವಂತ ಬಂದ್ರೆ ಆಹಾರವಾದ್ರೆ ತಿಮಿಂಗಿಲಿಗೆ ಏನಪ್ಪ ಅಂದ್ರೆ ಪರಾವಲಂಬಿ ಜೀವಿಗಳಿಂದ ಏನಪ್ಪ ಅಂದ್ರೆ ಮುಕ್ತಿಯನ್ನ ಸಿಗುತ್ತೆ. ಇಲ್ಲಿದೆ ನೋಡ್ರಿ, ಪರಾವಲಂಬಿ ಜೀವಿಗಳಿಂದ ಏನಪ್ಪ ಅಂದ್ರೆ ಇದ್ರ ಬೆನ್ನಿನ ಮೇಲೆ ಕುಂತಿರ್ತವೆ. ಈ ಹಕ್ಕಿಗಳೇನಪ್ಪ ತಿಂದ ಮೇಲೆ ಇದು ಪರಾವಲಂಬಿ ಜೀವಿಗಳಿಂದ ಈ ಒಂದು ಎಮ್ಮೆಗೆ ಅಥವಾ ಈ ಏನಪ್ಪ ಇದೆಯಲ್ಲ ಅದಕ್ಕೇನಪ್ಪ ಮುಕ್ತಿ ಸಿಗುತ್ತೆ. ಹಕ್ಕಿಗಳಿಗೆ ಏನಪ್ಪ ಅಂದ್ರೆ ಆಹಾರವನ್ನ ದೊರಕದಂತಾಗುತ್ತೆ. ಎಲ್ಲ ಸಸ್ಯ ಪರಾಗಸ್ಪರ್ಶ ಕ್ರಿಯೆಗಳು ಕೂಡ ಮ್ಯೂಚುವಲಿಸಮ್ಗೆ ಉದಾಹರಣೆಯನ್ನಾಗಿ ನೋಡ್ಬೋದು. ಕೂಡು ಜೀವನ ಅಂತ ಬರುತ್ತೆ, ಸಿಂಬಯಾಸಿಸ್ ಅಂತಕ್ಕಂಥದ್ದು. ಇಲ್ಲಿ ಅತಿಥಿ ಮತ್ತು ಅತೇತಿಯ ಅಂತಕ್ಕಂಥ ಎರಡೂ ಜೀವಿಗಳು ಯಾವ ಅನುವರ್ತನೆಯಲ್ಲಿ ಅತಿಥಿ ಮತ್ತು ಅತೇತಿಯ ಅಂತ ಗೆಸ್ಟ್ ಮತ್ತು ಹೋಸ್ಟ್ ಆರ್ಗ್ಯಾನಿಸಮ್ಸ್ ಕಡ್ಡಾಯವಾಗಿ ಲಾಭವನ್ನು ಪಡೆದುಕೊಳ್ಳಲೇಬೇಕು. ಇದು ನಿರ್ಬಂಧನದಿಂದ ಕೂಡಿರುತ್ತದೆ.
ಬದ್ಧತೆಯಿಂದ ಒಳಪಟ್ಟಿರ್ತ. ಒಂದು ವೇಳೆ ಒಂದು ಜೀವಿ ಏನಾದರೂ ನಷ್ಟ ಅನುಭವಿಸಿದ್ರೆ ಅದರ ಪರಿಣಾಮ ಅತಿಥಿ ಮತ್ತು ಅತಿಥಿಯ ಅಂದ್ರೆ ಗೆಸ್ಟ್ ಮತ್ತು ಹೋಸ್ಟ್ ಆರ್ಗ್ಯಾನಿಸಮ್ ಮೇಲೆ ಏನಪ್ಪ ಪರಿಣಾಮವನ್ನು ಬೀರುತ್ತದ. ಇದೇನಪ್ಪ ಅಂದ್ರೆ ಕೂಡು ಜೀವನ ಅಂತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾದ್ರೆ ಉದಾಹರಣೆ ಲೈಕೆನ್ಸ್ ಕಲ್ ಹೂವ ಅಂತ ಬರ್ತದೆ, ಶಿಲಾವಲ್ಕ ಅಂತಕ್ಕಂಥದ್ದು ಶೈವಲ ಮತ್ತು ಶಿಲೀಂಧ್ರದ ಬದ್ಧ ಅನುವರ್ತನದಿಂದ ಉಂಟಾಗುತ್ತೆ. ಯಾವುದು? ಕಲ್ ಹೂ ಅಂತಕ್ಕಂಥ ಶಿಲಾವಲ್ಕ. ಇಲ್ಲಿ ಶೈವಲ ಶಿಲೀಂಧ್ರದ ಒಳಗಡೆ ಅಡಕವಾಗಿದೆ. ಶೈವಲ ಪೋಷಕಾಂಶಗಳು ರಕ್ಷಣೆ ನೀರಿಗೋಸ್ಕರವಾಗಿ ಶಿಲೀಂಧ್ರವ ಮೇಲೆ ಏನಪ್ಪ ಅವಲಂಬಿಸಿದ್ರೆ, ಶಿಲೀಂಧ್ರ ಆಹಾರಕ್ಕಾಗಿ ಏನಪ್ಪ ಅಂತ ಒಂದು ಶೈವಲ ಮೇಲೆ ಅವಲಂಬಿಸಿರುತ್ತದ. ಇನ್ನೊಂದು ರೈಸೋಬ್, ಇಲ್ಲಿ ನೋಡ್ರಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ನೈಟ್ರೋಜನ್ ಫಿಕ್ಸೇಷನ್ ಅಂತ ಸ್ಥಿರೀಕರಣ ಸಹಿತ ಇದಕ್ಕೆ ಉತ್ತಮ ಉದಾಹರಣೆನ ನೋಡಬಹುದು. ಇಲ್ಲಿ ಲೆಗುಮಿನಸ್ ಸಸ್ಯಗಳ ಬೇರಿದೆಲ್ಲ ಗಂಟುಗಳಲ್ಲಿರುವಂಥ ಬ್ಯಾಕ್ಟೀರಿಯಾ ಪಿಷ್ಟಿರ್ದ ಮತ್ತು ಇತರೆ ವಸ್ತುಗಳ ಸಸ್ಯವನ್ನು ಅವಲಂಬಿಸಿದರೆ ಸ್ಥಿರೀಕರಣ ಇದೆಯಲ್ಲ, ಸ್ಥಿರೀಕರಣಗೊಂಡ ನೈಟ್ರೋಜನಕ್ಕಾಗಿ ಏನಪ್ಪ ಅಂದ್ರೆ ಬ್ಯಾಕ್ಟೀರಿಯಾ ಮೇಲೆ ಅವಲಂಬಿಸಿರ್ತದ. ಇದನ್ನ ಕೂಡು ಜೀವನಕ್ಕೆ ಏನಪ್ಪ ಅಂದ್ರೆ ಉದಾಹರಣೆ ಕೊಡ್ಬೋದು. ಪದೇ ಪದೇ ಪ್ರಶ್ನೆನ ಕೇಳಿದ್ದಾನೆ. ಹವಳ ಜೀವಿಗಳು ಅಂತಪ್ಪ ಅಂದ್ರೆ ಹವಳ ದಿಣ್ಣೆಗಳು ಅದಾವಲ್ಲ, ಹವಳ ಜೀವಿಗಳ ಜೊತೆ ಜುಜಾಂತಲೆ ಎಂಬ ಶೈವಲ ಏನಾಗಿರುತ್ತೆ ಅಂತ ಬಂದ್ರೆ ಕೂಡು ಜೀವನ ಹೊಂದಿದ್ರಿಂದ ಹವಳ ದಿಣ್ಣೆಗಳು ಏನಪ್ಪ ವರ್ಣರಂಜಿತವಾಗಿ ಏನಪ್ಪ ಗೋಚರಿಸಿರ್ತಾವೆ. ಅದಕ್ಕೂ ಕೂಡ ಏನಪ್ಪ ಅಂತ ಬಂದ್ರೆ ಕೂಡು ಜೀವನಕ್ಕೆ ಉದಾಹರಣೆಯನ್ನಾಗಿ ನಾವು ನೋಡ್ಬೋದು. ಮುಂದೆ ಬರುತ್ತೆ ತಟಸ್ಥ ಅಂತರ ಪ್ರಭೇದಗಳ ಅನುವರ್ತನೆ ಅಂತಕ್ಕಂಥ. ನೋಡ್ರಿ, ಧನಾತ್ಮಕ ಅಂತರ ಪ್ರಭೇದಗಳ ಅನುವರ್ತನೆಯಲ್ಲಿ ಕಮ್ಯಾನ್ಸಲಿಸಮ್, ಮ್ಯೂಚುವಲಿಸಮ್ ಅಂಡ್ ಸಿಂಬಯಾಸಿಸ್ ಅಂತಕ್ಕಂಥ ನೋಡ್ತೀವಿ. ಸಹಜೀವಿತ್ವ, ಪರಸ್ಪರ ಅವಲಂಬನೆ ಮತ್ತು ಕೂಡು ಜೀವನ ಅಥವಾ ಸಹಜೀವನವನ್ನ ನಾವು ನೋಡಿದೀವಿ. ತಟಸ್ಥ ಅಂತರ ಪ್ರಭೇದಗಳ ಅನುವರ್ತನೆ ಅಂತ ಬಂದ್ರೆ ಈ ರೀತಿಯ ಅನುವರ್ತನೆಯಲ್ಲಿ ಯಾವುದೇ ಒಂದು ಜೀವಿಗೆ ನೇರವಾಗಿ ಲಾಭವಾಗಲಿ ಅಥವಾ ಹಾನಿಗೆ ಒಳಪಡುವುದಿಲ್ಲ, ಆದರೆ ಪರೋಕ್ಷವಾಗಿ ಹಾನಿ ಅಥವಾ ಲಾಭವನ್ನು ಉಂಟಾಗಬಹುದು. ತಟಸ್ಥ ಅಂತರ ಪ್ರಭೇದದಲ್ಲಿ ಈ ರೀತಿಯ ಅನುವರ್ತನೆಯಲ್ಲಿ ಯಾವುದೇ ಒಂದು ಜೀವಿ ಅಂದ್ರೆ ಅದನ್ನ ಅತಿಥಿಯ ಇರ್ಬೋದು, ಅತಿಥಿ ಇರ್ಬೋದು, ಗೆಸ್ಟ್ ಇರ್ಬೋದು ಅಥವಾ ಹೋಸ್ಟ್ ಆರ್ಗ್ಯಾನಿಸಮ್ ಇರ್ಬೋದು, ನೇರವಾಗಿ ಏನಪ್ಪ ಲಾಭವಾಗಲಿ ಅಥವಾ ಹಾನಿಗೆ ಒಳಪಡುವುದಿಲ್ಲ, ಆದರೆ ಪರೋಕ್ಷವಾಗಿ ಹಾನಿಯಾಗಲಿ ಅಥವಾ ಲಾಭವಾಗಲಿ ಉಂಟಾಗಬಹುದು. ಇದಕ್ಕೇನಪ್ಪ ಅಂದ್ರೆ ಎರಡು ಕಾನ್ಸೆಪ್ಟ್ ಬರುತ್ತೆ. ಒಂದು ಪೈಪೋಟಿ, ಇನ್ನೊಂದು ಅಮ್ಯಾನ್ಸಲಿಸಮ್ ಅಂತಕ್ಕಂಥದ್ದು. ಈ ಅಮ್ಯಾನ್ಸಲಿಸಮ್ ಇದೆಯಲ್ಲ, ಯಾವ ಅನುವರ್ತನೆಯಲ್ಲಿ ಒಂದು ಜೀವಿ ತಾನು ಯಾವುದೇ ರೀತಿಯಾದಂಥ ಲಾಭವನ್ನು ಪಡೆದುಕೊಳ್ಳಂಗಿಲ್ಲ, ಆದರೆ ಮತ್ತೊಂದು ಜೀವಿಗೆ ಹಾನಿಗೆ ಒಳಪಡಿಸುತ್ತೆ. ಅಂದರೆ ಈ ರೀತಿಯ ಅನುವರ್ತನೆಯಲ್ಲಿ ಒಂದು ಜೀವಿ ತಾನು ಯಾವುದೇ ರೀತಿಯಾದಂಥ ಲಾಭವನ್ನು ಪಡೆದುಕೊಳ್ಳಂಗಿಲ್ಲ, ಆದರೆ ಮತ್ತೊಂದು ಜೀವಿಗೆ ಏನಪ್ಪ ಹಾನಿಗೆ ಒಳಪಡಿಸುತ್ತೆ. ಯಾವುದು? ಇದನ್ನ ಅಮ್ಯಾನ್ಸಲಿಸಮ್ ಅಂತದ. ಬೆಸ್ಟ್ ಎಕ್ಸಾಂಪಲ್ ನಮ್ಮಲ್ಲಿ ಕಾಂಗ್ರೆಸ್ ಗಿಡ ಅಂತಕ್ಕಂಥ ನೋಡ್ತಿರಲ್ಲ, ಕಾಂಗ್ರೆಸ್ ಗಿಡ ತಾನು ಏನಪ್ಪ ಅಂದ್ರೆ ಬೆಳೆಯಂಗಿಲ್ಲ, ಮತ್ತೊಬ್ಬರಿಗೂ ಕೂಡ ಬೆಳೆಸಕ್ಕೆ ಕೊಡಂಗಿಲ್ಲ. ಈ ಪೆನ್ಸಿಲಿನ್ ಅಂತಕ್ಕಂಥ ಒಂದು ಶಿಲೀಂಧ್ರ ಸ್ರವಿಸುವಂಥ ಪೆನ್ಸಿಲಿನ್ ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಪೆನ್ಸಿಲಿನ್ಗೆ ಯಾವುದೇ ರೀತಿಯಾದಂಥ ಲಾಭವು ಹೊಂದಿರುವುದಿಲ್ಲ. ಅದೇ ರೀತಿ ಪೈಪೋಟಿ ಅಂತ ಬಂದು ಕಾಂಪಿಟೇಷನ್ಸ್ ಅಂದ್ರೆ ಒಂದು ಪ್ರದೇಶದಲ್ಲಿ ಇದಕ್ಕೇನಪ್ಪ ಅಂತ ಬಂದ್ರೆ ಮೈನಸ್ ಅನ್ನ ಆಗ್ಬೋದು, ಪ್ಲಸ್ ಅನ್ನ ಆಗ್ಬೋದು, ಅಥವಾ ಎರಡರಲ್ಲಿ ಒಂದಾಗ್ಬೋದು. ಒಂದೇ ಆಹಾರಕ್ಕಾಗಿ ಏನಂತ ಬಂದ್ರೆ ಈಗ ಒಂದು ಜಿಂಕೆ ಇದೆ, ಅದನ್ನು ತಿನ್ನಕ್ಕೇನಪ್ಪ ಅಂದ್ರೆ ಸಿಂಹ ಮತ್ತು ಚಿರತೆಗಳು ಏನಪ್ಪ ಅಂದ್ರೆ ಪೈಪೋಟಿ ಮಾಡಿದವು. ಎರಡಕ್ಕೂ ಲಾಭ ಆಗ್ಬೋದು, ಇಲ್ಲಿಗೆ ಎರಡಕ್ಕೂ ನಷ್ಟನೂ ಕೂಡ ಆಗ್ಬೋದು. ಇದಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ ಒಂದು ಪ್ರದೇಶದ ಒಂದೇ ಪ್ರಭೇದದ ಜೀವಿಯನ್ನ ಆಹಾರವಾಗಿ ಪಡೆಯಲು ಎರಡು ಮಾಂಸಾಹಾರಿ ಪ್ರಾಣಿಗಳ ನಡುವಿನ ಪೈಪೋಟಿಗೆ ಏನಪ್ಪ ಅಂದ್ರೆ ಉತ್ತಮ ಉದಾಹರಣೆಯಾಗಿದೆ. ಜಿಂಕೆಗಳನ್ನು ಆಹಾರವಾಗಿ ಪಡೆಯಲು ಸಿಂಹ ಮತ್ತು ಚಿರತೆಗಳ ನಡುವಿನ ಪೈಪೋಟಿ. ಅಂದ್ರೆ ಒಂದು ಪ್ರದೇಶದಲ್ಲಿ ಒಂದು ಪ್ರಭೇದದ ಜೀವಿಯನ್ನು ಆಹಾರವನ್ನಾಗಿ ಪಡೀಲಿಕ್ಕೆ ಎರಡು ಮಾಂಸಾಹಾರಿ ಪ್ರಾಣಿಗಳೇನಪ್ಪ ನಡುವಿನ ಪೈಪೋಟಿಗೆ ಏನಪ್ಪ ಉತ್ತಮ ಉದಾಹರಣೆಯಾಗಿದೆ. ಮುಂದೆ ಬರುತ್ತೆ ಋಣಾತ್ಮಕ ಅಂತರ ಪ್ರಭೇದಗಳ ಅನುವರ್ತನೆ. ಈ ರೀತಿಯ ಅನುವರ್ತನೆ ಒಳಗಡೆ ಒಂದು ಜೀವಿ ಮತ್ತೊಂದು ಜೀವಿಯನ್ನು ನೇರವಾಗಿ ಅಥವಾ ಹಂತವಾಗಿ, ನೇರವಾಗಿ ಅಥವಾ ಕ್ರಮೇಣವಾಗಿ ಮತ್ತೊಂದು ಜೀವಿಯನ್ನು ಹಾನಿಗೆ ಒಳಪಡಿಸಿ ಒಂದು ಜೀವಿ ಲಾಭವನ್ನು ಪಡೆದುಕೊಳ್ಳುವುದನ್ನು ಋಣಾತ್ಮಕ ಅಂತರ ಪ್ರಭೇದಗಳ ಅನುವರ್ತನೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದರಲ್ಲಿ ಎರಡು ಏನಪ್ಪ ಉದಾಹರಣೆ ನೋಡ್ತೀವಿ, ಪರಭಕ್ಷಣೆ ಮತ್ತು ಪರಾವಲಂಬನೆ, ಪ್ಯಾರಾಸಿಟಿಸಮ್ ಮತ್ತು ಪ್ರಿಡಿಯೇಟ್ರೇಷನ್ ಅಂತಕ್ಕಂಥ ನೋಡ್ತೀವಿ. ಪ್ರಿಡೇಷನ್ ಅಂತಕ್ಕಂಥದ್ದು. ಪರಭಕ್ಷಣೆ ಅಂತ ಬಂದರೆ ಒಂದು ಪ್ರಭೇದ
ಈ ಒಂದು ಅನುವರ್ತನೆಯಲ್ಲಿ ಅತಿಥಿ ಮತ್ತು ಅತಿಥಿ ಅಂದ್ರೆ ಈ ಒಂದು ಪ್ರಭೇದ ಮತ್ತೊಂದು ಪ್ರಭೇದ ತನ್ನ ಆಹಾರಕ್ಕಾಗಿ ಒಂದು ಪ್ರಭೇದ ತನ್ನ ಆಹಾರಕ್ಕಾಗಿ ಮತ್ತೊಂದು ಪ್ರಭೇದಗಳ ಮೇಲೆ ಮತ್ತೊಂದು ಪ್ರಭೇದವನ್ನ ನೇರವಾಗಿ ಹಾನಿಗೆ ಒಳಪಡಿಸಿ ತಾನ ಲಾಭವನ್ನು ಪಡೆದುಕೊಳ್ಳುತ್ತಲ್ಲ ಅದನ್ನ ಪ್ರಿಡಿಯೇಟರ್ ಅಂದ್ರೆ ಪರಭಕ್ಷಕ ಅಂತ ಕರಿತೀವಿ. ಹಾನಿಗೆ ಒಳಪಡುವುದ ಜೀವಿಯನ್ನ ಪ್ರೇ ಅಂತ ಕರಿತೀವಿ. ನೋಡ್ರಿ, ಒಂದು ಪ್ರಭೇದದ ಜೀವಿ ತನ್ನ ಆಹಾರಕ್ಕಾಗಿ ಮತ್ತೊಂದು ಪ್ರಭೇದದ ಜೀವಿಯನ್ನು ಬೇಟೆಯಾಡಿದ ಕರ, ಈ ರೀತಿಯ ಅನುವರ್ತನೆಯನ್ನ ಕಂಡು ಬರುತ್ತೆ. ಬೇಟೆ ಮಾಡಿದ ಜೀವಿ ತನ್ನ ಲಾಭವನ್ನು ಪಡೆದುಕೊಂಡಂತ ಜೀವಿಯನ್ನ ಪ್ರಿಡೇಟರ್ ಅಂತ ಕರಿತೀವಿ, ಅಂದ್ರೆ ಪರಭಕ್ಷಕ ಅಂತ ಕರಿತೀವಿ. ಹಾನಿಗೆ ಒಳಪಟ್ಟ ಅಥವಾ ಬೇಟೆಯಾದ ಜೀವಿಯನ್ನ ಪ್ರೇ ಎಂದು ಕರೆಯಲಾಗುತ್ತೆ. ಇದು ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಜೀವಿ ಸಂದಣಿಯ ಸಂಖ್ಯೆಯನ್ನು ನಿರ್ವಹಣೆಯನ್ನು ಮಾಡುತ್ತೆ. ಹೌದಾ, ಇವತ್ತು ಮಾಂಸಾಹಾರಿ ಪ್ರಾಣಿಗಳು ಅಥವಾ ದ್ವಿತೀಯ ಭಕ್ಷಕ ಪ್ರಾಣಿಗಳು ಅಥವಾ ಪ್ರಾಥಮಿಕ ಭಕ್ಷಕ ಪ್ರಾಣಿಗಳು ಸಸ್ಯಾಹಾರಿಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇಟ್ಟಿದ್ದರಿಂದಲೇ ಇವತ್ತು ಜಗತ್ತು ಹಸಿರಿನಿಂದ ಕೂಡಿದೆ ಅಂತಕ್ಕಂಥದನ್ನ ಮುಂದೆ ನಾವು ಮೂಲೆಗಲ್ಲು ಪ್ರಭೇದದಲ್ಲಿ ನೋಡ್ತೀವಿ. ಇವತ್ತು ಉದಾಹರಣೆಗೆ ಏನಪ್ಪಾ ಅಂದ್ರೆ, ಹುಲಿ ತನ್ನ ಆಹಾರಕ್ಕಾಗಿ ಏನಪ್ಪಾ ಅಂದ್ರೆ ಜಿಂಕೆಯನ್ನು ಬೇಟೆ ಆಡುತ್ತೆ. ಕೋಳಿ ಮರಿ ಏನಪ್ಪಾ ಅಂದ್ರೆ ತನ್ನ ಆಹಾರಕ್ಕಾಗಿ ಎರೆಹುಳವನ್ನ ತಿಂದು ಬದುಕುತ್ತೆ. ಜೇಡ್ರ ಹುಳ, ನೊಣ, ಕೀಟಹಾರಿ, ಹುಜಿಗಿಡ ಅಂದ್ರೆ ಒಂದು ನೆಪಂಥಿಸಸ್ಸು ಕೂಡ ಇದಕ್ಕೆ ಉದಾಹರಣೆ ಆಗ್ತವೆ. ಅದೇ ರೀತಿ ಪರವಲಾಂಬನೆ ಅಥವಾ ಪ್ಯಾರಾಸಿಟಿಸಮ್ ಅಂತಕ್ಕಂಥದ್ದು. ಇಲ್ಲಿ ಒಂದು ಜೀವಿ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳುತ್ತೆ, ಒಂದು ಜೀವಿ ಹಾನಿಗೆ ಒಳಪಡುತ್ತೆ. ಈ ರೀತಿಯ ಅನುವರ್ತನೆಯಲ್ಲಿ ಒಂದು ಜೀವಿ ಮತ್ತೊಂದು ಜೀವಿಗೆ ತತ್ಕ್ಷಣ ಹಾನಿಯನ್ನು ಉಂಟು ಮಾಡಲ್ಲ, ಹಂತ ಹಂತವಾಗಿ ಅಥವಾ ಕ್ರಮೇಣವಾಗಿ ಹಾನಿಯನ್ನು ಉಂಟು ಮಾಡಿ ತಾನು ಲಾಭವನ್ನು ಪಡೆದುಕೊಳ್ಳುತ್ತೆ. ಅದನ್ನ ಪ್ಯಾರಾಸಿಟಿಸಮ್ ಅಂತ ಅಥವಾ ಪರವಲಾಂಬನೆ ಅಂತ ನನ್ನ ಅಧ್ಯಯನ ಮಾಡ್ತೀವಿ. ಇವತ್ತು ಅಮೀಬಾ ಆಗಿರ್ಬೋದು, ದುಂಡು ಹುಳಗಳು ಆಗಿರ್ಬೋದು, ಲೈಸ್ ಆಗಿರ್ಬೋದು, ಲಾರ್ವೆ ಅಂತಕ್ಕಂಥ ಹುಳಗಳು ಇವತ್ತೇನಪ್ಪ ಅಂತ ಬಂದ್ರೆ ಮತ್ತೊಂದು ಜೀವಿಯನ್ನ ನೇರವಾಗಿ ಏನಪ್ಪ ಅಂತ ಬಂದ್ರೆ ಹಾನಿಯನ್ನು ಉಂಟು ಮಾಡದೆ ಕ್ರಮೇಣವಾಗಿ ಹಂತ ಹಂತವಾಗಿ ಏನಪ್ಪ ಅಂತ ಬಂದ್ರೆ ನಾಶಪಡಿಸಿ ಏನು ಮಾಡುತ್ತೆ ಅಂತ ಬಂದ್ರೆ ಹಾನಿಯನ್ನು ಉಂಟು ಮಾಡಿ ತಾನು ಲಾಭವನ್ನು ಪಡೆದುಕೊಳ್ತವೆ. ಇದು ಜೀವಿಗಳ ನಡುವಿನ ಅನುವರ್ತನೆ. ಮುಂದೆ ಬರುತ್ತಾ ಜೀವಿ ಪರಿಸರ ವ್ಯವಸ್ಥೆಯ ಪರಂಪರೆಗಳು ಅಥವಾ ಎಕಾಲಜಿಕಲ್ ಸಕ್ಸೀಷನ್ ಅಂತಕ್ಕಂಥ ನೋಡ್ತೀವಿ. ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿದೆ. ಒಂದು ಪ್ರದೇಶದಲ್ಲಿ ಸಸ್ಯ ಮತ್ತು ಪ್ರಾಣಿ ಸಮುದಾಯಗಳ ಪರಿಸರದ ಪರಿಸ್ಥಿತಿಗೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ಕ್ರಮಾನುಗತವಾಗಿ ಬದಲಾವಣೆಯಾಗುವುದನ್ನು ಜೀವಿ ಪರಿಸರ ಪರಂಪರೆ ಅಂತ ಕರಿತೀವಿ. ಅಂದ್ರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಸಸ್ಯಗಳು ಮತ್ತು ಪ್ರಾಣಿ ಸಮುದಾಯಗಳು ಆ ಪರಿಸರದ ಪರಿಸ್ಥಿತಿಗೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ಏನಪ್ಪಾ ಅಂದ್ರೆ ಅದನ್ನ ಬದಲಾವಣೆ ಆಗುವುದನ್ನ ಜೀವಿ ಪರಿಸರದ ಪರಂಪರೆ ಅಂತ ಕರಿತೀವಿ. ಬದಲಾವಣೆಯಲ್ಲಿ ಏನಪ್ಪಾ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನ ಎರಡೂ ಕೂಡ ಒಳಗೊಂಡಿರ್ತದೆ. ಅಂದ್ರೆ ಇವತ್ತು ನೈಸರ್ಗಿಕವಾಗಿರ್ಬೋದು ಅಥವಾ ಮಾನವನ ಅಭಿವೃದ್ಧಿ ಚಟುವಟಿಕೆಗಳಿಂದಾಗಿ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು ಎರಡೂ ಕೂಡ ವಾಸ ಮಾಡುತ್ತವೆ. ಅದರ ಹವಾಮಾನ ಬದಲಾವಣೆಯಿಂದ ಉಂಟಾಗಿರ್ಬೋದು ಅಥವಾ ಮಾನವನ ಏನಪ್ಪಾ ಅಭಿವೃದ್ಧಿಯ ಚಟುವಟಿಕೆಗಳಿಂದ ಉಂಟಾಗಿದಂತಹ ಪರಿಸರದ ಪರಿಸ್ಥಿತಿಗೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ಏನಪ್ಪಾ ಅಂದ್ರೆ ಹಂತ ಹಂತವಾಗಿ ಏನಪ್ಪಾ ಬದಲಾವಣೆ ಆಗುವುದನ್ನ ಜೀವಿ ಪರಿಸರದ ಪರಂಪರೆ ಅಂತ ಕರಿತೀವಿ. ಈ ಬದಲಾವಣೆಯಲ್ಲಿ ಬಯೋಟಿಕ್ ಮತ್ತು ಅಬಯೋಟಿಕ್ ಅಂದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಎರಡೂ ಕೂಡ ಸಹ ಒಳಗೊಂಡಿರ್ತದೆ. ಹಾಗಾದ್ರೆ ಇದರಲ್ಲಿ ಎರಡು ರೀತಿಯ ಪರಂಪರೆ ಬರುತ್ತೆ. ಪ್ರೈಮರಿ ಎಕಾಲಜಿಕಲ್ ಸಕ್ಸೀಷನ್ ಮತ್ತು ಸೆಕೆಂಡರಿ ಎಕಾಲಜಿಕಲ್ ಸಕ್ಸೀಷನ್ ಅಂತಕ್ಕಂಥ ನೋಡ್ತೀರಿ. ಪ್ರಾಥಮಿಕ ಜೀವ ಪರಿಸರ ವ್ಯವಸ್ಥೆಯ ಪರಂಪರೆ ಮತ್ತು ದ್ವಿತೀಯ ಪರಂಪರೆ ಅಂತಕ್ಕಂಥ ನೋಡ್ತೀವಿ. ಪ್ರಾಥಮಿಕ ಪರಂಪರೆ ಅಥವಾ ಪ್ರೈಮರಿ ಸಕ್ಸೀಷನ್ ಅಂತ ಬಂದ್ರೆ ಅಂದ್ರೆ ಯಾವುದೇ ರೀತಿಯಾದಂಥ ಫಲವತ್ತತೆಯನ್ನ ಕೂಡಿರದ ಭೂಮಿ ಅಥವಾ ಪ್ರಥಮ ಬಾರಿಗೆ ಅಂತ ಬಂದ್ರೆ ಜ್ವಾಲಾಮುಖಿಗಳಿಂದಾಗ್ಲಿ ಅಥವಾ ಭೂಕಂಪಗಳಿಂದಾಗ್ಲಿ ಅಥವಾ ಮಣ್ಣಿನ ದಿಬ್ಬಗಳಲ್ಲಿ ಏನಪ್ಪ ಪ್ರಥಮ ಬಾರಿಗೆ ಬೆಳೆಯುವಂತ ಸಸ್ಯಗಳು ಯಾವುದೇ ರೀತಿಯಾದಂಥ ಫಲವತ್ತತೆಯಿಂದ ಕೂಡಿರದ ಮಣ್ಣಿನಲ್ಲಿ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಸಸ್ಯ ಬೆಳೆಯುವುದನ್ನ ಪ್ರಾಥಮಿಕ ಪರಂಪರೆ ಅಂತ ಕರೀತಾರೆ. ಇಲ್ಲಿ ಅತ್ಯಂತ ಏನಪ್ಪಾ ಅಂತ ಬಂದ್ರೆ ಯಾವುದೇ ರೀತಿಯಾದ ಮಣ್ಣಿನಲ್ಲಿ ಏನಪ್ಪಾ ಅಂತ ಬಂದ್ರೆ ಪೋಷಕಾಂಶ ಹೊಂದಿರದಂತ ಭೂಮಿನಲ್ಲಿ ಮೊದಲ ಬಾರಿಗೆ ಬೆಳೆಯುವಂತ ಸಸ್ಯ ವರ್ಗವನ್ನ ಪ್ರಾಥಮಿಕ ಪರಂಪರೆ ಅಥವಾ ಪ್ರೈಮರಿ ಎಕಾಲಜಿಕಲ್ ಸಕ್ಸೀಷನ್ ಅಂತ ಕರೀತಾರೆ. ಹೊಸದಾಗಿ ನಿರ್ಮಾಣಗೊಂಡ ಪ್ರದೇಶಗಳು ಅಥವಾ ಈ ಮೊದಲು ಯಾವುದೇ ರೀತಿಯಾದಂತಹ ಸಸ್ಯಗಳನ್ನ ಕಂಡು ಬಾರದೇ ಇರುವಂತಹ ಪ್ರದೇಶದಲ್ಲಿ ರೂಪುಗೊಳ್ಳುವಂತ ಸಸ್ಯ ಸಮುದಾಯವನ್ನ ಪ್ರಾಥಮಿಕ
ಜೀವ ಪರಂಪರೆ ಅಂತ ಕರೆಯಲಾಗುತ್ತೆ. ಹೊಸದಾಗಿ ನಿರ್ಮಾಣಗೊಂಡಿರುತ್ತ ಅಥವಾ ಈ ಮೊದಲು ಯಾವುದೇ ರೀತಿಯ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಸಸ್ಯಗಳು ಮೊದಲ ಬಾರಿಗೆ ಏನಪ್ಪ ರೂಪುಗೊಳ್ಳುವಂತಹ ಸಸ್ಯ ಸಮುದಾಯಕ್ಕೆ ಪ್ರಾಥಮಿಕ ಪರಂಪರೆ ಅಂತ ಕರೆಯಲಾಗುತ್ತೆ. ಇವತ್ತು ಮರಳು ದಿಬ್ಬಗಳಾಗಿದೆ, ಲಾವಾ ಪ್ರವಾಹದಿಂದ ನಿರ್ಮಿತಗೊಂಡಿರುವಂಥ ಭೂಭಾಗ, ಹೊಸದಾಗಿ ನಿರ್ಮಾಣಗೊಂಡಂಥ ಮುಖಜ ಭೂಮಿಗಳು, ಹೊಸದಾಗಿ ಸಂಚಯನಗೊಂಡಂಥ ಮೆಕ್ಕಲು ಮಣ್ಣು ಇತ್ಯಾದಿ ಏನಪ್ಪ ಅಂದ್ರೆ ಪ್ರಾಥಮಿಕ ಜೀವ ಪರಿಸರದ ಪರಂಪರೆಯನ್ನು ಪ್ರತಿನಿಧಿಸುತ್ತವೆ. ಯಾವುದೇ ಸಸ್ಯಗಳು, ಯಾವ ಸಸ್ಯ ಮಣ್ಣಿನ ಸಹಾಯವಿಲ್ಲದೆ ಆರಂಭದಲ್ಲಿ ಬೆಳೆಯುವಂತಹ ಸಾಮರ್ಥ್ಯ ಹೊಂದಿದೆಯೋ ಅವುಗಳನ್ನು ಆರಂಭಿಕ ಪ್ರಭೇದಗಳು ಅಥವಾ ಇವುಗಳನ್ನು ರೂಪುಗೊಂಡ ಮೇಲೆ ಸಮುದಾಯವನ್ನು ಆರಂಭಿಕ ಸಮುದಾಯಗಳು ಅಂತ ಕರೆಯಲಾಗುತ್ತೆ. ಅದೇ ರೀತಿ ದ್ವಿತೀಯ ಪರಂಪರೆ ಅಂತ ಕರಿತೀವಿ. ದ್ವಿತೀಯ ಪರಂಪರೆ ಅಥವಾ ಸೆಕೆಂಡರಿ ಸಕ್ಸೀಷನ್ ಅಂತ ಕರಿತೀವಿ. ಈ ಮೊದಲು ಜೈವಿಕ ಸಮುದಾಯದಿಂದ ಆವರಿಸಲ್ಪಟ್ಟಿರುವಂಥ ಪ್ರದೇಶದಲ್ಲಿ ಕಂಡುಬರುವಂತಹ ಜೈವಿಕ ಪರಂಪರೆಯ ದ್ವಿತೀಯ ಜೀವ ಪರಿಸರದ ಪರಂಪರೆ ಅಂತ ಕರೀತಾರೆ. ಇಲ್ಲಿ ಮಣ್ಣು ಅಗತ್ಯ ಇರುವಂಥ ಪೋಷಕಾಂಶದಿಂದ ಕೂಡಿರ್ತದ. ಯಾಕಂದ್ರೆ ಮೊದಲೇ ಏನಪ್ಪ ಅಂತ ಬಂದ್ರೆ ಜೈವಿಕ ಸಮುದಾಯಗಳು ಹೊಂದಿರ್ತಾವಲ್ಲ, ಅಲ್ಲಿ ಏನಪ್ಪ ನೈಸರ್ಗಿಕ ವಿಕೋಪಗಳಿರ್ತಾವ. ಯಾವುದು ಕಾಡ್ಗಿಚ್ಚು ಆಗುತ್ತೆ, ಚಂಡುಮಾರುತಗಳು, ಪ್ರವಾಹಗಳು, ಇದರಿಂದ ಪರಿಸರಾತ್ಮಕ ಘಟನೆಯಿಂದ ನಾಶಗೊಂಡಿರ್ತದ. ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಆ ನಂತರದಲ್ಲಿ ಏನಪ್ಪ ಸಸ್ಯಗಳ ಬೆಳವಣಿಗೆ ಏನಪ್ಪ ತೀವ್ರಗತಿಯಲ್ಲಿ ಕಾಣುತ್ತೆ. ಯಾಕಂದ್ರೆ ಅಲ್ಲಿ ಮಣ್ಣಿನಲ್ಲಿ ಅತ್ಯಧಿಕ ಪ್ರಮಾಣದ ಪೋಷಕಾಂಶ ಹೊಂದಿದ್ರಿಂದ ಅತ್ಯಂತ ವೇಗವಾಗಿ ಏನಪ್ಪ ಅಂತ ಒಂದು ಸಸ್ಯ ಸಮುದಾಯಗಳು ಎರಡನೇ ಬಾರಿ ಬೆಳೆಯಲಾಗುತ್ತಲ್ಲ, ಅದನ್ನ ನಾವು ದ್ವಿತೀಯ ಜೀವ ಪರಿಸರದ ಪರಂಪರೆ ಅಂತ ಕರಿತೀವಿ. ಈ ವಲಯದಲ್ಲಿ ಅತ್ಯಂತ ಪ್ರಧಾನವಾದಂಥ ಸಸ್ಯ ವರ್ಗವನ್ನ ಅತ್ಯಂತ ಎತ್ತರಕ್ಕೆ ಬೆಳೆಯುವಂಥ ಮರಗಳಾಗಿರ್ತವೆ ಮತ್ತು ಪುನರುತ್ಪಾದನಾ ಶಕ್ತಿಯನ್ನು ಹೊಂದಿರ್ತವೆ. ಹೀಗೆ ಪ್ರತಿ ಹಂತದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತೊಂದು ಹಂತಗಳ ಜೀವಿಗೆ ಆಸ್ಪದವನ್ನಪ್ಪ ನೀಡುತ್ತವೆ. ಅಂದ್ರೆ ಪ್ರೈಮರಿ ಎಕಾಲಜಿಕಲ್ ಸಕ್ಸೆಷನ್ನಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರ್ತವೆ ಅಥವಾ ಈ ಮೊದಲು ಯಾವುದೇ ರೀತಿಯಾದಂತಹ ಸಸ್ಯ ಸಮುದಾಯಗಳು ಹೊಂದಿರುವುದಿಲ್ಲ. ಅಂದ್ರೆ ಮಣ್ಣಿನ ಪೋಷಕಾಂಶ ಇಲ್ಲದ ಮಣ್ಣಿನಲ್ಲಿ ಪ್ರಥಮ ಬಾರಿಗೆ ಬೆಳೆಯುವಂಥ ಸಸ್ಯಗಳಿಗೆ ಪ್ರೈಮರಿ ಎಕಾಲಜಿಕಲ್ ಸಕ್ಸೆಷನ್ ಅಂತ ಕರೆದ್ರೆ, ಈ ಮೊದಲು ಏನಪ್ಪಾ ಅಂತ ಬಂದ್ರೆ ಸಸ್ಯ ಜೈವಿಕ ರಾಶಿ ಹೊಂದಿರುತ್ತೆ ಅಥವಾ ನೈಸರ್ಗಿಕ ವಿಕೋಪಗಳಿಂದಾಗಿ ಏನಪ್ಪಾ ಅಂದ್ರೆ ಕಾಡ್ಗಿಚ್ಚು, ಚಂಡುಮಾರುತ, ಸುನಾಮಿ, ಪ್ರವಾಹದಿಂದ ಏನಪ್ಪಾ ಅಂದ್ರೆ ನಶಿಸಿ ಹೋಗಿರುತ್ತೆ. ಅತ್ಯಂತ ಫಲವತ್ತತೆಯಿಂದ ಕೂಡಿರುವಂಥ ಮಣ್ಣಿನಲ್ಲಿ ಎರಡನೇ ಬಾರಿಗೆ ಏನಪ್ಪಾ ಅಂದ್ರೆ ಬೆಳಿತಾವಲ್ಲ, ಆ ಸಸ್ಯ ವರ್ಗಗಳನ್ನ ದ್ವಿತೀಯ ಜೀವ ಪರಿಸರ ಪರಂಪರೆ ಅಂತ ಕರೆಯಲಾಗುತ್ತೆ. ಮುಂದೆ ಕಾನ್ಸೆಪ್ಟ್ ಬರುತ್ತಾ ಜೀವಿ ಪರಿಸರ ಶಾಸ್ತ್ರದ ಮೂಲ ತತ್ವದಲ್ಲಿ ಜೀವಿ ಪರಿಸರ ವ್ಯವಸ್ಥೆ ಕೆಲವು ಪರಿಭಾವನೆಗಳು, ಟರ್ಮಿನಾಲಜಿ ಆಫ್ ಎಕಾಲಜಿ ಅಂತಕ್ಕಂಥದನ್ನ ನೋಡ್ತೀವಿ. ಹಾಗಾದ್ರೆ ಈ ಎಕಾಲಜಿಯಲ್ಲಿ ಏನಪ್ಪ ಅಂದ್ರೆ ಹಲವಾರು ಏನಪ್ಪ ಅಂದ್ರೆ ಪರಿಭಾವನೆ ಬರುತ್ತೆ. ಪರೀಕ್ಷಾ ದೃಷ್ಟಿಯಿಂದ 10 ಪರಿಭಾವನೆಗಳು ಅತಿ ಮುಖ್ಯವನ್ನಿಸ್ತವೆ. ಅದರಲ್ಲಿ ಎಕಾಲಜಿಕಲ್ ನಿಚೆ ಅಥವಾ ನಿಶ್ ಅಂತ ಕರೀತಾರಲ್ಲ, ಜೀವಿ ಪರಿಸರದ ಸ್ಥಾನ ಅಂತಕ್ಕಂಥದ್ದು. ಎಕಾಲಜಿಕಲ್ ನಿಶ್ ಅಂತ ಬಂದ್ರೆ ಅಂದ್ರೆ ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಜೀವಿಯ ಸ್ಥಾನ ಮತ್ತು ಅದರ ಪಾತ್ರವನ್ನು ತಿಳಿಸುವುದನ್ನ ಏನಂತ ಕರೀತೀವಿ, ಜೀವ ಪರಿಸರದ ಸ್ಥಾನ ಅಥವಾ ಎಕಾಲಜಿಕಲ್ ನಿಶ್ ಅಂತ ಕರೀತಾರೆ, ನಿಚಯ ಅಂತ ಕರೀತಾರೆ. ಅಂದ್ರೆ ಒಂದು ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಜೀವಿ ಎಲ್ಲಿ ಬದುಕಬಲ್ಲದು, ಏನನ್ನ ತಿನ್ನಬೇಕು, ಯಾವ ರೀತಿ ಸಂತಾನ ಕ್ರಿಯೆಯನ್ನು ನಡೆಸಬೇಕು ಅಂತಕ್ಕಂಥದನ್ನ ವ್ಯವಸ್ಥಿತವಾಗಿ ವಿವರಿಸುವುದನ್ನು ಎಕಾಲಜಿಕಲ್ ನಿಚೆ ಅಥವಾ ಎಕಾಲಜಿಕಲ್ ನಿಶ್ ಅಂತ ಕರೀತಾರೆ. ಒಂದು ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯನೀತಿಯ ಪಾತ್ರ, ಅಂದ್ರೆ ಒಂದು ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಜೀವಿಯ ಪಾತ್ರ ಮತ್ತು ಅದರ ಸ್ಥಾನ, ಜೀವಿ ಪ್ರಭೇದದ ಸ್ಥಾನವಾಗಿದೆ ಯಾವುದು ಅಂತ ಬಂದ್ರೆ ಜೀವಿ ಪರಿಸರ ಸ್ಥಾನ. ಅಂದ್ರೆ ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜೀವಿ ಸಹ ನಿರ್ದಿಷ್ಟ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ಪೋಷಣಾ ಸ್ತರದಲ್ಲಿ ಅಂದ್ರೆ ಒಂದು ಪೋಷಣಾ ಸ್ತರದಲ್ಲಿ ನಿರ್ದಿಷ್ಟ ಸ್ಥಾನ ಮತ್ತು ಕಂಡು ಬರುತ್ತದೆ. ಇದನ್ನ ಜೀವಿ ಪರಿಸರ ಸ್ಥಾನ ಅಂತ ಕರೀತಾರೆ. ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜೀವಿಯನ್ನು ಯೂನಿಕ್ ಅಂದ್ರೆ ಅನನ್ಯವಾಗಿರುವುದನ್ನ 2 ಪ್ರಭೇದಗಳು ಒಂದೇ ರೀತಿಯಾದಂಥ ಜೀವಿ ಪರಿಸರ ಸ್ಥಾನ ಹೊಂದಿರಲು ಸಾಧ್ಯವಿಲ್ಲ. ಆದರೆ ಪ್ರತಿಯೊಂದು ಪ್ರಭೇದವು ಬೇರೆ ಬೇರೆ ಆದಂಥ ಸ್ಥಾನವನ್ನ ಹೊಂದಿರುತ್ತವೆ. ಹಾಗಾದ್ರೆ ಜೀವಿ ಪರಿಸರ ಸ್ಥಾನದ ವಿಧಗಳನ್ನು ನೋಡಬೇಕಾದ್ರೆ ಹ್ಯಾಬಿಟೈಟ್ ನಿಶ್ಚಯ ಅಂತ ಕರೀತಾರೆ. ಆವಾಸ ಸ್ಥಾನ ಅಂತ ಬಂದ್ರೆ ಒಂದು ಜೀವಿಯು ಯಾವ ಸ್ಥಳದಲ್ಲಿ ಬದುಕಬೇಕು ಎಂಬುದನ್ನು ಪ್ರತಿನಿಧಿಸುತ್ತೆ. ಇವತ್ತು ಮೀನು ನೀರಿನಲ್ಲಿ ಏನಪ್ಪ ಬದುಕಬೇಕು, ಏನಪ್ಪ ಅಂದ್ರೆ ಹೈಯೆಸ್ಟ್ ಟೆಂಪ್ರೇಚರಲ್ಲಿ ಬದುಕಬೇಕು ಅನ್ನೋದನ್ನಪ್ಪ ಅಂದ್ರೆ ತಿಳಿಸಿಕೊಡುತ್ತೆ. ಅದೇ ಆಹಾರದ ಜೀವಿ ಪರಿಸರ ಸ್ಥಾನ ಅಂದ್ರೆ ಫುಡ್ ನಿಶ್ಚಯ ಅಂತ ಬರುತ್ತೆ. ಒಂದು ಜೀವಿಯು ಏನನ್ನ ತಿನ್ನಬೇಕು,
ಅಥವಾ ಏನನ್ನು ವಿಘಟಿಸುತ್ತವೆ, ಯಾವ ಪ್ರಭೇದಗಳ ಜೊತೆ ಯಾವ ರೀತಿ ಪೈಪೋಟಿ ನಡೆಸ್ತವೆ ಅಂತಕ್ಕಂಥದ್ದನ್ನ ತಿಳಿಸುವುದು ಯಾವುದು ಅಂತ ಬಂದ್ರೆ ಆಹಾರ ಜೀವಿ ಪರಿಸರದ ಸ್ಥಾನ. ಮುಂದೆ ಏನಪ್ಪ ಅಂತಂದ್ರೆ ಸಂತಾನ ಪ್ರಕ್ರಿಯೆಯ ಸ್ಥಾನ. ಒಂದು ರೀತಿ ಏನಪ್ಪ ಅಂದ್ರೆ ಒಂದು ಪ್ರಭೇದಗಳೇನಪ್ಪ ಅಂದ್ರೆ ಹೇಗೆ ಮತ್ತು ಯಾವ ಒಂದು ಋತುವಿನಲ್ಲಿ ಸಂತಾನ ಕ್ರಿಯೆಯನ್ನು ನಡೆಸುತ್ತವೆ ಎಂಬುದನ್ನು ತಿಳಿಸುವುದನ್ನು ಸಂತಾನ ಪ್ರಕ್ರಿಯೆಯ ಸ್ಥಾನ ಅಥವಾ ರೀಪ್ರೊಡಕ್ಷನ್ ನಿಶ್ಚಯ ಅಂತಕ್ಕಂಥದ್ದನ್ನು ನಾವೇನಪ್ಪ ಅದು ನೋಡ್ತೀವಿ. ಭೌತಿಕ ಮತ್ತು ರಾಸಾಯನಿಕ ಸ್ಥಾನ ಅಂತ ಬರ್ತದೆ, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ನಿಶ್ಚಯ ಅಂತ ಬರ್ತದೆ. ಉಷ್ಣಾಂಶ, ತೇವಾಂಶ, ಭೂಭಾಗದ ಆಕಾರಗಳ ಬಗ್ಗೆ ಏನಪ್ಪ ಅಂದ್ರೆ ವಿಶ್ಲೇಷಿಸುತ್ತದೆ. ಅಂದ್ರೆ ಎಕಾಲಜಿಕಲ್ ನಿಶ್ಚಯ ಅಂತಕ್ಕಂಥ ಬಂದರೆ ಜೀವಿ ಪರಿಸರದ ಸ್ಥಾನ ಅಂತ ಬಂದರೆ ಒಂದು ಜೀವಿ ಅಥವಾ ಒಂದು ಪ್ರಭೇದಕ್ಕೆ ಸೇರುವಂಥ ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಅದರ ಸ್ಥಾನ ಮತ್ತು ಅದರ ಪಾತ್ರದ ಬಗ್ಗೆ ಏನಪ್ಪ ಅಂತ ಬಂದರೆ ತಿಳಿಸಲಾಗುತ್ತೆ. ಪ್ರತಿಯೊಂದು ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಯೂನಿಕ್ ಅಂದ್ರೆ ಅನನ್ಯವಾಗಿರುತ್ತೆ, ಒಂದೇ ರೀತಿಯಾದಂಥ ಸ್ಥಾನ ಮತ್ತು ಪಾತ್ರವನ್ನು ಹೊಂದಿರುವುದಿಲ್ಲ. ಅದರಲ್ಲಿ ಏನಪ್ಪ ಅಂತ ಬಂದರೆ ಫುಡ್ ನಿಶ್ಚಯ ಬರುತ್ತೆ, ರೀಪ್ರೊಡಕ್ಷನ್ ನಿಶ್ಚಯ ಬರುತ್ತೆ, ಅದೇ ರೀತಿ ಅಂತ ಬಂದರೆ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ನಿಶ್ಚಯ ಅಂತ ಬರ್ತವೆ. ಜೊತೆಗೆ ಏನಪ್ಪ ಅಂದ್ರೆ ಹ್ಯಾಬಿಟೇಟ್ ನಿಶ್ಚಯಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ಏನಪ್ಪ ಅಂದರೆ ಎರಡನೇ ಪರಿಭಾವನೆ ಬರುತ್ತೆ ಇಕೋಟೋನ್ ಅಂತಕ್ಕಂಥದ್ದು. ಯಾವುದು? ಇಕೋಟೋನ್ ಅಂದರೆ ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜೀವಿ ಪರಿಸರ ವ್ಯವಸ್ಥೆಯ ನಡುವಿನ ಸ್ಥಿತ್ಯಾಂತರ ವಲಯದಲ್ಲಿ ಕಂಡುಬರುವುದನ್ನು ಇಕೋಟೋನ್ ಅಂತಕ್ಕಂಥನ ನೋಡ್ತೀವಿ. ಇಕೋಟೋನ್ ಅಂತ ಬಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ, ಅಂದರೆ ಈ ಕಡೆ ಏನಪ್ಪ ಅಂದ್ರೆ ಭೂ ಪರಿಸರ ವ್ಯವಸ್ಥೆ ಇದೆ, ಈ ಕಡೆ ಏನಪ್ಪ ಅಂದ್ರೆ ಜಲೀಯ ಪರಿಸರ ವ್ಯವಸ್ಥೆ ಇದೆ. ಜಲೀಯ, ಈ ಕಡೆ ಭೂ ಪರಿಸರ ವ್ಯವಸ್ಥೆ ಇದೆ. ಈ ನಡುವಿನ ಸ್ಥಿತ್ಯಾಂತರ ವಲಯಕ್ಕೆ ಏನಂತ ಬಂದರೆ ಇಕೋಟೋನ್ ಅಂತ ಕರಿತೀವಿ. ಇಕೋಟೋನ್ ಅಂತ ಕರಿತೀವಿ. ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪರಿಸರ ಜೀವಿ ವ್ಯವಸ್ಥೆಯ ನಡುವಿನ ಮಧ್ಯಂತರ ವಲಯ ಅಥವಾ ಸ್ಥಿತ್ಯಾಂತರ ವಲಯಕ್ಕೆ ಇಕೋಟೋನ್ಗಳು ಅಂತ ಕರೆಯಲಾಗುತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ಏನಂತ ಬಂದರೆ ಮ್ಯಾಂಗ್ರೋವ್ ಅರಣ್ಯಗಳಾಗಿರ್ಬೋದು, ನದಿ ಮುಖಜ ಭೂಮಿಗಳಾಗಿರ್ಬೋದು, ಅಳಿವೆ ಪ್ರದೇಶಗಳಾಗಿರ್ಬೋದು. ಹೌದಾ, ಈ ಸಾಗರಿಕ ಮತ್ತು ಭೂಭಾಗದ ಜೀವಿ ಪರಿಸರ ವ್ಯವಸ್ಥೆಯ ನಡುವಿನ ಏನಪ್ಪ ಮಧ್ಯಂತರ ವಲಯಕ್ಕೆ ಏನಪ್ಪ ಅಂದ್ರೆ ಇಕೋಟೋನನ್ನು ಪ್ರತಿನಿಧಿಸುತ್ತೆ. ಅಳಿವೆ ಪ್ರದೇಶಗಳು, ಹುಲ್ಲುಗಾವಲು ಪ್ರದೇಶಗಳು ಹಾಗೂ ನದಿ ತೀರಗಳು ಕೂಡ ಇಕೋಟೋನ್ಗೆ ಏನಪ್ಪ ಅಂತ ಬಂದ್ರೆ ಉದಾಹರಣೆಯಾಗಿದೆ. ಮುಂದೆ ಏನಪ್ಪ ಅಂದ್ರೆ ಮೂಲೆಗಲ್ಲು ಪ್ರಭೇದಗಳು ಅಥವಾ ಕೀಟೋನ್ ಸ್ಪೀಸೀಸ್ ಅಂತಕ್ಕಂಥದ್ದು. ಈ ಕೀಟೋನ್ ಸ್ಪೀಸೀಸ್ ಇದೆಯಲ್ಲ, ಮೂಲೆಗಲ್ಲು ಪ್ರಭೇದ ಅಂದರೆ ಪರಿಸರ ವ್ಯವಸ್ಥೆಯಲ್ಲಿ ಕೆಲವು ಪ್ರಭೇದಗಳ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತೆ. ಅಂದರೆ ಪರಿಸರ ಸಮತೋಲನವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಪ್ರಭೇದಗಳನ್ನು ಮೂಲೆಗಲ್ಲು ಪ್ರಭೇದಗಳು ಅಥವಾ ಕೀಟೋನ್ ಸ್ಪೀಸೀಸ್ ಅಂತ ಕರಿತೀವಿ. ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಕೆಲವು ಜೀವಿಗಳ ಪಾತ್ರ ತುಂಬ ಏನಪ್ಪ ಪ್ರಮುಖವಾಗಿರುತ್ತೆ. ಅಂದರೆ ಸಂಖ್ಯೆಗಳ ಪರಿಸರ ಸಮತೋಲನವನ್ನು ಕಾಪಾಡುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರ್ತವೆ. ಇಂಥ ಪ್ರಭೇದಗಳನ್ನು ಮೂಲೆಗಲ್ಲು ಪ್ರಭೇದಗಳು ಅಥವಾ ಕೀಟೋನ್ ಸ್ಪೀಸೀಸ್ ಅಂತ ಕರೆಯಲಾಗುತ್ತೆ. ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ರಚನೆ ಮತ್ತು ಕಾರ್ಯದಲ್ಲಿ ಏನಪ್ಪ ಅಂದ್ರೆ ಅತಿ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಈ ಒಂದು ಪರಿಕಲ್ಪನೆ 1969ರಲ್ಲಿ ರಾಬರ್ಟ್ಸನ್ ಅನ್ನೋರು ಏನಪ್ಪ ಪರಿಕಲ್ಪನೆ ನೀಡುತ್ತಾರೆ. ದ್ವಿತೀಯ ಭಕ್ಷಕ ಪ್ರಾಣಿಗಳು ಅಥವಾ ಪ್ರಾಥಮಿಕ ಭಕ್ಷಕ ಪ್ರಾಣಿಗಳಾದಂಥ ಹುಲಿ ಆಗಿರ್ಬೋದು, ಚಿರತೆ, ತೋಳ, ಇವು ಸಿಂಹಗಳದಾವಲ್ಲ, ಇವುಗಳೇನು ಮಾಡ್ತಾವ ಅಂತ ಬಂದರೆ ಮುಂತಾದವು ಏನಪ್ಪ ಅಂತ ಬಂದ್ರೆ ಪ್ರಾಥಮಿಕ ಭಕ್ಷಕ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಇವತ್ತು ತಿಂದೇನಪ್ಪ ಅಂದ್ರೆ ಆ ಸಂಖ್ಯೆ ನಿಯಂತ್ರಣದಲ್ಲಿಟ್ಟಿದ್ದರಿಂದಲೇ ಇವತ್ತು ಜಗತ್ತು ಹಸಿರಿನಿಂದ ಕೂಡಿದೆ ಅಂತಕ್ಕಂತ ಹೇಳಲಾಗುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತ ಬಂದರೆ ಇವತ್ತು ಸಸ್ಯಗಳಿದ್ದಾವೆ, ಇದೇನಪ್ಪ ಅಂತ ತಿಂದು ಬದುಕುತ್ತೆ. ಯಾವುದು ಅಂತ ಬಂದು ಇವತ್ತು ಜಿಂಕೆಗಳಾಗಿರ್ಬೋದು, ಮೇಕೆಗಳಾಗಿರ್ಬೋದು, ಇವೇನಪ್ಪ ಅಂತ ತಿಂದು ಬದುಕುತ್ತೆ. ಒಂದು ವೇಳೆ ಇದರ ಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇಟ್ಟಿದ್ರೆ ಮಾತ್ರ ಏನಪ್ಪ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಈ ಹುಲ್ಲಿದೆಯಲ್ಲ ಏನಪ್ಪ ಅಂದ್ರೆ ಇವತ್ತು ಹಸಿರಿನಿಂದ ಇರುತ್ತೆ. ಇದನ್ನು ತಿಂದು ಬದುಕು ಪ್ರಾಣಿಗಳು ಯಾವುದು ಅಂತ ಬಂದರೆ ಹುಲಿ ಆಗಿರ್ಬೋದು, ತೋಳಾಗಿರ್ಬೋದು, ಚಿರತೆಗಳಾಗಿರ್ಬೋದು. ಈ ದ್ವಿತೀಯ ಭಕ್ಷಕ ಪ್ರಾಣಿಗಳು ಇವತ್ತೇನಪ್ಪ ಅಂದ್ರೆ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ನಿಯಂತ್ರಣದಲ್ಲಿ ಇಟ್ಟಿದ್ದರಿಂದಲೇ ಇವತ್ತೇನಪ್ಪ ಅಂದ್ರೆ ಜಗತ್ತು ಹಸಿರಿನಿಂದ ಕೂಡಿದೆ ಅಂತಕ್ಕಂಥದ್ದನ್ನ ಹೇಳಲಾಗುತ್ತೆ. ಹೌದಾ, ಹಸಿರು ಜಗತ್ತು ಸಿದ್ಧಾಂತ ಅಂತ ಬರುತ್ತೆ, ಗ್ರೀನ್ ವರ್ಲ್ಡ್ ಹೈಪೋಥಿಸಿಸ್ ಅಂತಕ್ಕಂಥವ್ರು 1960ರಲ್ಲಿ ಈ ಪರಿಕಲ್ಪನೆ ನೆಲ್ಸನ್ ಹೆರೆಸ್ಟೈನ್, ಫೆಡ್ರಿಕ್ ಸ್ಮಿತ್ ಮತ್ತು ಲಾರೆನ್ಸ್ ಸ್ಟೋಬ್ಕಿನ್ ಅಂತಕ್ಕಂಥವ್ರು 1960ರಲ್ಲಿ ಏನಪ್ಪ ಪ್ರತಿಪಾದಿಸ್ತಾರೆ. ಈ ಪರಿಕಲ್ಪನೆಯ ಪ್ರಕಾರ
ಸಸ್ಯಾಹಾರಿಗಳನ್ನು ತಿನ್ನುವ ಮೂಲಕ ಭಕ್ಷಕ ಅಥವಾ ಪರಾವಲಂಬಿ ಜೀವಿಗಳು ಸಸ್ಯಾಹಾರಿ ಸಂಖ್ಯೆಗಳ ನಿಯಂತ್ರಣದಲ್ಲಿಟ್ಟಿದ್ದರಿಂದಲೇ ಇವತ್ತು ಜಗತ್ತು ಹಚ್ಚ ಹಸಿರಾಗಿ ಏನಪ್ಪ ಅಂದ್ರೆ ಕೂಡಿದೆ ಅಂತಕ್ಕಂಥದ್ದನ್ನ ಪ್ರತಿಪಾದಿಸ್ತಾರೆ. ಪದೇ ಪದೇ ಪ್ರಶ್ನೆಯನ್ನ ಕೇಳ್ತಾರೆ, ಹಸಿರು ಜಗತ್ತು ಸಿದ್ಧಾಂತವನ್ನ ಮಂಡಿಸಿದ್ದು ಯಾರು ಅಂತ ಕೇಳ್ತಾರೆ. ನೆಲ್ಸನ್ ಫೆಡ್ರಿಕ್ ಸ್ಮಿತ್ ಲಾರೆನ್ಸ್ ಅಂತಕ್ಕಂಥವ್ರು. ಆ ಒಂದು ಪರಿಕಲ್ಪನೆಯ ಪ್ರಕಾರ ಏನಪ್ಪ ಅಂತಂದ್ರೆ ಪ್ರಾಥಮಿಕ ಭಕ್ಷಕ ಪ್ರಾಣಿಗಳು ಅಥವಾ ದ್ವಿತೀಯ ಭಕ್ಷಕ ಪ್ರಾಣಿಗಳು ಸಸ್ಯಾಹಾರಿ ಜೀವಿಗಳ ಸಂಖ್ಯೆಯನ್ನ ತಿಂದು ಏನಪ್ಪ ಅಂತಂದ್ರೆ ಅದನ್ನ ನಿಯಂತ್ರಣದಲ್ಲಿಟ್ಟಿದ್ದರಿಂದಲೇ ಇವತ್ತು ಜಗತ್ತು ಹಸಿರಿನಿಂದ ಕೂಡಿದೆ ಅಂತಕ್ಕಂಥನ್ನ ಹೇಳಲಾಗುತ್ತೆ. ಮುಂದೆ ಬರುತ್ತಾ ಮತ್ತೊಂದು ಏನಪ್ಪ ಪರಿಭಾವನೆ ಬರುತ್ತೆ, ಜೀವಿ ಪರಿಸರದ ಹೆಜ್ಜೆ ಗುರುತುಗಳು ಅಥವಾ ಎಕಾಲಜಿಕಲ್ ಫೂಟ್ ಪ್ರಿಂಟ್ ಅಂತಕ್ಕಂಥದ್ದು. ಈ ಪರಿಭಾವನೆ ಅಂದ್ರೆ ಎಕಾಲಜಿಕಲ್ ಫುಡ್ ಪ್ರಿಂಟ್ ಅಂತಕ್ಕಂಥ ಪರಿಭಾವನೆಯನ್ನ ವಿಲಿಯಂ ರೀಸ್ ಅಂತಕ್ಕಂಥವ್ರು 1992ರಲ್ಲಿ ಏನಪ್ಪಾ ಅಂದ್ರೆ ಬಳಕೆ ಮಾಡ್ತಾರೆ. ಜೀವಿ ಪರಿಸರದ ಹೆಜ್ಜೆ ಗುರುತು ಅಂತಕ್ಕಂಥ ಪರಿಕಲ್ಪನೆಯನ್ನ ವಿಲಿಯಂ ರೀಸ್ ಅಂತಕ್ಕಂಥವ್ರು, ಯಾರು ವಿಲಿಯಂ ರೀಸ್ ಎಂಬುವರು 1992ರಲ್ಲಿ ಬಳಕೆ ಮಾಡ್ತಾರೆ. ಭೂಮಿಯ ಜೀವಿ ಪರಿಸರ ವ್ಯವಸ್ಥೆಯ ಮೇಲೆ ಮಾನವನಿಂದ ಉಂಟಾಗುತ್ತಿರುವಂತಹ ಸಂಪನ್ಮೂಲದ ಬೇಡಿಕೆಯನ್ನು ಅಳಿಯಲು ಏನಪ್ಪಾ ಅಂದ್ರೆ ಈ ಜೀವಿ ಪರಿಸರದ ಹೆಜ್ಜೆ ಗುರುತುಗಳನ್ನ ಏನಪ್ಪಾ ಅಂದ್ರೆ ಅಳಿಯಲು ಏನಪ್ಪಾ ಅಂದ್ರೆ ಉಪಯೋಗವನ್ನ ಮಾಡ್ತಾರೆ. ಇದು ನೇರವಾಗಿ ಏನಪ್ಪಾ ಅಂದ್ರೆ ಪರಿಸರದ ಮೇಲೆ ಏನಪ್ಪಾ ಅಂದ್ರೆ ಮಾನವನ ಶೋಷಣೆಯನ್ನ ಏನಪ್ಪಾ ಅಂದ್ರೆ ಪ್ರತಿನಿಧಿಸುತ್ತೆ. 1992ರಲ್ಲಿ ವಿಲಿಯಂ ರೀಸ್ ಅಂತಕ್ಕಂಥ ಈ ಪರಿಕಲ್ಪನೆಯನ್ನ ಬಳಕೆ ಮಾಡ್ತಾರೆ. ಅಂದ್ರೆ ಭೂಮಿಯ ಜೀವಿ ಪರಿಸರ ವ್ಯವಸ್ಥೆಯ ಮೇಲೆ ಮಾನವನಿಂದ ಉಂಟಾಗುತ್ತಿರುವಂತಹ ಸಂಪನ್ಮೂಲದ ಬೇಡಿಕೆಯನ್ನು ಅಳತೆ ಮಾಡಲು ಎಕಾಲಜಿಕಲ್ ಫುಟ್ ಪ್ರಿಂಟ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಬಳಕೆ ಮಾಡ್ತಾರೆ. ಅಂದ್ರೆ ಮನುಕುಲ ಬಳಸುವಂತ ಸಂಪನ್ಮೂಲ ಮತ್ತು ಅವುಗಳ ಸದ್ಬಳಕೆಯಿಂದಾಗಿ ಉಂಟಾಗುವಂತಹ ಮಾಲಿನ್ಯವನ್ನು ಸರಿದೂಗಿಸಕ್ಕೆ ಬೇಕಾಗಿರುವಂಥ ಜೈವಿಕ ರಾಶಿ ಉತ್ಪಾದನಾ ಕ್ಷೇತ್ರಕ್ಕೆ ಜೀವಿ ಪರಿಸರದ ಹೆಜ್ಜೆ ಗುರುತುಗಳು ಅಂತಕ್ಕಂಥ ಕರೀತಾರೆ. ಅಂದ್ರೆ ಇಲ್ಲಿ ಕೇವಲ ನವೀಕರಿಸಬಹುದಾದಂಥ ಸಂಪನ್ಮೂಲಗಳು ಅಂದ್ರೆ ರಿನ್ಯೂವೇಬಲ್ ಸೋರ್ಸಸ್ ಆದಂಥ ಸೌರಶಕ್ತಿ, ಪವನ ಶಕ್ತಿ ಅದಾವಲ್ಲ, ಇವನ್ನ ಏನಪ್ಪಾ ಅಂತ ಪರಿಗಣನೆಗೆ ಮಾತ್ರ ತೆಗೆದುಕೊಳ್ಳಲಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಇವತ್ತು ಮನುಕುಲ ಏನಪ್ಪಾ ಅಂತ ಬಂದ್ರೆ ತನ್ನ ಏನಪ್ಪಾ ಅಂದ್ರೆ ಮಾನವನ ಅಭಿವೃದ್ಧಿಯ ಚಟುವಟಿಕೆಗಳಿಂದಾಗಿ ಏನಪ್ಪಾ ಅಂದ್ರೆ ಪರಿಸರ ಮಾಲಿನ್ಯ ಉಂಟಾಗಿರುತ್ತೆ. ಆ ಮಾಲಿನ್ಯವನ್ನು ಸರಿದೂಗಿಸುವ ಸಲುವಾಗಿ ಜೈವಿಕ ರಾಶಿ ಉತ್ಪಾದನಾ ಕ್ಷೇತ್ರಕ್ಕೆ ಏನಪ್ಪಾ ಹೆಚ್ಚಿಸುವುದನ್ನ ಏನಂತ ಕರಿತೀವಿ ಅಂತ ಬಂದ್ರೆ ಎಕಾಲಜಿಕಲ್ ಫುಟ್ ಪ್ರಿಂಟ್ ಅಂತ ಕರಿತೀವಿ. ಆ ಕ್ಷೇತ್ರಕ್ಕೆ ಏನಪ್ಪಾ ಅಂದ್ರೆ ಜೀವಿ ಪರಿಸರದ ಶಾಸ್ತ್ರ ಹೆಜ್ಜೆ ಗುರುತುಗಳು ಅಂತ ಕರಿತೀವಿ. ಇಲ್ಲಿ ಕೇವಲ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಮುಗಿಯಲಾರದ ಸಂಪನ್ಮೂಲಗಳು ಸೌರಶಕ್ತಿ ಆಗಿರ್ಬೋದು, ಪವನ ಶಕ್ತಿಗೆ ಏನಪ್ಪಾ ಉದಾಹರಣೆಯನ್ನು ಕೊಡಬಹುದು. ಜೈವಿಕ ಸೂಚಕಗಳು ಅಂತಕ್ಕಂಥ ಬರುತ್ತೆ. ಜೈವಿಕ ಸೂಚಕಗಳು ಅಂದ್ರೆ ಬಯೋ ಇಂಡಿಕೇಟರ್ಸ್ಗಳು ಅಂತಕ್ಕಂಥದ್ದು. ಅಂದ್ರೆ ಪರಿಸರದಲ್ಲಿ ಉಂಟಾಗುವಂತ ಬದಲಾವಣೆಯನ್ನು ಸೂಚಿಸುವಂತಹ ಜೀವಿಗಳಿಗೆ ಜೈವಿಕ ಸೂಚಕಗಳು ಅಥವಾ ಬಯೋ ಇಂಡಿಕೇಟರ್ಸ್ಗಳು ಅಂತಕ್ಕಂಥನ್ನ ನೋಡ್ತೀವಿ. ಅಂದ್ರೆ ಪರಿಸರದ ಗುಣಮಟ್ಟದಲ್ಲಿ ಆಗುವಂತ ಬದಲಾವಣೆಯನ್ನ ಜೈವಿಕ ಕ್ರಿಯೆ ಅಥವಾ ಜೀವಿ ಪ್ರಭೇದಗಳು ಅಥವಾ ಸಮುದಾಯಗಳು ಉಪಯೋಗಿಸಿ ತಿಳಿಯಲಾಗುತ್ತಲ್ಲ, ಇವುಗಳಿಗೆ ಜೈವಿಕ ಸೂಚಕಗಳು ಅಂತ ಕರೆಯಲಾಗುತ್ತೆ. ಇಂಥ ಬದಲಾವಣೆ ಸಾಮಾನ್ಯವಾಗಿ ಮಾನವೀಯ ಚಟುವಟಿಕೆಗಳು ಮತ್ತು ಕೆಲವು ಬಾರಿ ಪ್ರಕೃತಿಯ ವಿಕೋಪಗಳಿಂದ ಕೂಡ ಉಂಟಾಗುತ್ತೆ. ಅಂದ್ರೆ ಪರಿಸರದಲ್ಲಿ ಏನಪ್ಪಾ ಅಂದ್ರೆ ಮಾನವನ ಅಭಿವೃದ್ಧಿಯ ಚಟುವಟಿಕೆಗಳಿಂದಾಗಿ ಮತ್ತು ಏನಪ್ಪಾ ನೈಸರ್ಗಿಕ ಚಟುವಟಿಕೆಗಳಿಂದಾಗಿ ಏನಪ್ಪಾ ಅಂದ್ರೆ ಪರಿಸರದಲ್ಲಿ ಏನಪ್ಪಾ ಅಂದ್ರೆ ಏರಿಳಿತಗಳಾಗ್ತವೆ. ಆ ಬದಲಾವಣೆಯನ್ನು ಸೂಚಿಸುವಂತಹ ಜೀವಿಗಳಿಗೆ ನಾವೇಂತ ಕರಿತೀವಿ ಅಂತ ಬಂದ್ರೆ ಜೈವಿಕ ಸೂಚಕಗಳು ಅಂತ ಕರಿತೀವಿ. ಉದಾಹರಣೆಗೆ ಲೈಕೆನ್ಸ್ ಅಥವಾ ಕಲ್ ಹೂವು ಅಂತಕ್ಕಂಥ ನೋಡ್ತೀವಲ್ಲ, ಸ್ವಚ್ಛ ಗಾಳಿಯಲ್ಲಿ ಅಂದ್ರೆ ಸ್ವಚ್ಛದಾದಂಥ ಗಾಳಿಯಲ್ಲಿ ಮಾತ್ರ ಕಲ್ ಹೂ ಏನಪ್ಪಾ ಅಂದ್ರೆ ಬದುಕುತ್ತೆ. ಕಲ್ಲು ಏನಪ್ಪಾ ಅಂತ ಬಂದ್ರೆ ಹರಡಿರುತ್ತೆ. ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಅಂತ ಬಂದ್ರೆ ಆ ವಾಯು ಮಾಲಿನ್ಯದಲ್ಲಿ ಏನಪ್ಪಾ ಅಂದ್ರೆ ವಾಯು ಮಾಲಿನ್ಯ ಉಂಟಾದ್ರೆ ಅಥವಾ ಸಲ್ಫರ್ ಡೈಆಕ್ಸೈಡ್ ಆ ಗಾಳಿಯಲ್ಲಿ ಪ್ರಮಾಣ ಹೆಚ್ಚಾದ್ರೆ ಅದು ಚೆನ್ನಾಗಿ ಬೆಳೆಯುವುದಿಲ್ಲ. ಆ ಕಲ್ಲು ಏನಪ್ಪಾ ಅಂದ್ರೆ ನಶಿಸಿ ಹೋಗುತ್ತಾ ಇರುತ್ತೆ. ಎಲ್ಲಿ ಏನಂತ ಬಂದ್ರೆ ಬೆಳೆದಿರುವಂತ ಕಲ್ಲು ಅಲ್ಲಿ ಏನಪ್ಪಾ ಅಂದ್ರೆ ಹಂತ ಹಂತವಾಗಿ ನಶಿಸಿ ಹೋಗ್ತಾ ಇದೆ ಅಂತ ಬಂದ್ರೆ ಆ ಒಂದು ಏನಪ್ಪಾ ಅಂದ್ರೆ ಗಾಳಿಯಲ್ಲಿ ಆಗ್ಲಿ ಅಥವಾ ಆ ಒಂದು ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಪ್ರಮಾಣ ಏನಾಗ್ತಾ ಇದೆ ಅಂತ ಬಂದ್ರೆ ಅನಿಲ ಏನಪ್ಪಾ ಅಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಅಂತಕ್ಕಂಥ ಸೂಚಿಸುವುದನ್ನ ಯಾವುದನ್ನ ಬಳಕೆ ನೋಡ್ತೀವಿ ಅಂತ ಬಂದ್ರೆ ಕಲ್ ಹೂ ಅಂತಕ್ಕಂಥದ್ದು.
ಇನ್ನೊಂದು ಬಸವನ ಹುಳ, ಸ್ನೇಲ್ ಅಂತಕ್ಕಂಥದ್ದು. ಈ ಬಸವನ ಹುಳ ಸ್ವಚ್ಛ ನೀರಿನಲ್ಲಿ ಮಾತ್ರ ವಾಸ ಮಾಡುತ್ತೆ. ಏನಾದರೂ ನೀರು ಕಲುಷಿತವಾಗಿದ್ರೆ ಅಲ್ಲಿಂದ ಏನಪ್ಪಾ ಅಂತ ಬಂದ್ರೆ ಹೊರಗಡೆ ಬರ್ತಾ ಇದೆ. ಆ ಒಂದು ನೀರಿನಿಂದ ಹೊರಗಡೆ ಬರ್ತಾ ಇದೆ ಅಂತ ಬಂದ್ರೆ ಮೂಲದಲ್ಲಿದ್ದಂಥ ನೀರೇನಪ್ಪ ಕಲುಷಿತವಾಗಿದೆ ಅಥವಾ ಜಲಮಾಲಿನ್ಯವನ್ನು ಸೂಚಿಸಲು ಇವತ್ತೇನಪ್ಪ ಅಂತ ಬಂದು ಬಸವನ ಹುಳ ಏನಪ್ಪಾ ಅಂದ್ರೆ ಜಲಮಾಲಿನ್ಯವನ್ನು ಸೂಚಿಸುತ್ತದೆ. ಇವತ್ತು ನೋಡ್ರಿ ಕಲ್ಲು ಲೈಕೆನ್ಸ್ ಇದೆಯಲ್ಲ ಅಂತ ಬಂದ್ರೆ ಸಲ್ಫರ್ ಡೈಆಕ್ಸೈಡ್ ವಾತಾವರಣದಲ್ಲಿ ಏನಪ್ಪಾ ಅಂದ್ರೆ ಅತಿ ಹೆಚ್ಚಾದ್ಮೇಲೆ ಏನಪ್ಪಾ ಅಂದ್ರೆ ವಾಯು ಏನಾಗುತ್ತೆ ಕಲುಷಿತವಾಗುತ್ತೆ. ಆ ಕಲುಷಿತವಾದಂಥ ವಾಯುವಿನಲ್ಲಿ ಏನಪ್ಪಾ ಅಂತ ಬಂದ್ರೆ ಇದು ಚೆನ್ನಾಗಿ ಬೆಳೆಯುವುದಿಲ್ಲ, ಏನಾಗುತ್ತೆ ನಶಿಸಿ ಹೋಗ್ತಾ ಇರುತ್ತೆ. ಹಾಗಾದ್ರೆ ಇದು ಕಲ್ಲು ಏನಪ್ಪಾ ನಶಿಸಿ ಹೋಗ್ತಾ ಇದೆ ಅಂತ ಬಂದ್ರೆ ವಾಯು ಮಾಲಿನ್ಯವನ್ನ ಏನಪ್ಪಾ ಉಂಟಾಗಿದೆ ಅಂತಕ್ಕಂಥ ಸೂಚಿಸುತ್ತಾ. ಬಸವನ ಹುಳ ಏನಪ್ಪಾ ಅಂದ್ರೆ ಸ್ವಚ್ಛ ನೀರಿನಲ್ಲಿ ಮಾತ್ರ ಏನಪ್ಪಾ ವಾಸ ಮಾಡುತ್ತೆ. ಆ ನೀರಿನಿಂದ ಹೊರಗಡೆ ಬರ್ತಾ ಇತ್ತು ಅಂತ ಬಂದ್ರೆ ನೀರು ಕಲುಷಿತವಾಗಿದೆ ಅಥವಾ ಜಲಮಾಲಿನ್ಯವನ್ನು ಸೂಚಿಸುವಂತ ಜೀವಿ ಯಾವುದು ಅಂತ ಬಂದ್ರೆ ಬಸವನ ಹುಳ ಅಂತಕ್ಕಂಥದ್ದು. ಇನ್ನೊಂದು ಯಾವುದು ಅಂತ ಬಂದ್ರೆ ಹವಳ ದಿಣ್ಣೆಗಳು ಬರ್ತಾವಲ್ಲ, ಹವಳ ದಿಣ್ಣೆಗಳು ಏನಪ್ಪಾ ಅಂದ್ರೆ ನಶಿಸಿ ಹೋಗ್ತಾ ಇದ್ದು ಅಂತ ಬಂದ್ರೆ ವಿಪರೀತವಾದಂಥ ಜಾಗತಿಕ ತಾಪಮಾನ ಏನಪ್ಪಾ ಅಂದ್ರೆ ಉಷ್ಣಾಂಶದಲ್ಲಿ ಏನಪ್ಪಾ ಏರ್ತಾ ಇದೆ ಅಂತಕ್ಕಂಥ ಸೂಚಿಸುತ್ತೆ. ಅಂದ್ರೆ ಜಾಗತಿಕ ತಾಪಮಾನದ ಒಂದು ಏರಿಕೆಯನ್ನು ಸೂಚಿಸುವುದು ಯಾವುದು ಅಂತ ಬಂದ್ರೆ ಹವಳ ದಿಣ್ಣೆಗಳು ಅಥವಾ ಹವಳ ಜೀವಿಗಳನ್ನು ನಾವು ಏನಪ್ಪಾ ಅಂದ್ರೆ ನಾವು ಜೈವಿಕ ಸೂಚಕಗಳಾಗಿ ಏನಪ್ಪಾ ಅಂದ್ರೆ ನೋಡ್ತೀವಿ. ಇಕೋ ಟೈಪ್ ಅಂತ ಬರುತ್ತೆ. ಅಂದ್ರೆ ಇಕೋ ಟೈಪ್ ಅಂತ ಬಂದ್ರೆ ಅಂದ್ರೆ ಒಂದು ಪ್ರಭೇದ ಅಂದ್ರೆ ಒಂದೇ ಆನುವಂಶಿಕವಾಗಿ ಒಂದೇ ಪ್ರಭೇದಕ್ಕೆ ಸೇರಿರುವಂತಹ ಒಂದು ಪ್ರಭೇದ ಅಂದ್ರೆ ಆನುವಂಶಿಕವಾಗಿ ಒಂದೇ ಆಗಿರುತ್ತೆ. ಆದರೆ ಅಲ್ಲಿ ಸುತ್ತಮುತ್ತಲಿನ ವಾತಾವರಣಕ್ಕೆ ಅನುಗುಣವಾಗಿ ಒಂದು ವಿಶೇಷವಾದಂಥ ಅಂಶೀಯ ಗುಣಗಳನ್ನು ಹೊಂದಿರುವುದನ್ನು ಇಕೋ ಟೈಪ್ ಅಂತ ಕರಿತೀವಿ. ಒಂದು ಉದಾಹರಣೆಗೆ ಅಂತ ಬಂದ್ರೆ ಹುಲಿ ಅಂತಕ್ಕಂಥದ್ದು ಒಂದೇ ಪ್ರಭೇದಕ್ಕೆ ಸೇರಿದೆ. ಇವತ್ತಿನ ದಾಂಡೇಲಿಯಲ್ಲಿರುವಂಥ ಹುಲಿ ಮತ್ತು ಬೆಂಗಾಲ್ದಲ್ಲಿರುವಂಥ ಬೆಂಗಾಲ್ ರಾಯಲ್ ಟೈಗರ್ಸ್ ಒಂದು ಆನುವಂಶಿಕವಾಗಿ ಒಂದೇ ಆಗಿದೆ. ಆದರೆ ಅಲ್ಲಿ ಸುತ್ತಮುತ್ತಲಿನ ವಾತಾವರಣಕ್ಕೆ ಏನಪ್ಪಾ ಅಂತ ಬಂದ್ರೆ ಅನುಗುಣವಾಗಿ ಒಂದು ವಿಶೇಷವಾದಂಥ ಅಂಶೀಯ ಗುಣವನ್ನು ಹೊಂದಿರುತ್ತೆ. ಇವತ್ತು ನೋಡ್ರಿ, ರಾಯಲ್ ಬೆಂಗಾಲ್ ಟೈಗರ್ ನೀರಿನಲ್ಲಿ ಏನಪ್ಪಾ ಅಂತ ಬಂದ್ರೆ ಅಟ್ಯಾಕ್ ಮಾಡುತ್ತೆ. ಅದು ಅತ್ಯಂತ ಉತ್ತಮವಾದಂಥ ಈಜುವ ಪ್ರಾಣಿಯಾಗಿರುತ್ತೆ. ಆದರೆ ದಾಂಡೇಲಿ ಹುಲಿ ಏನಪ್ಪಾ ಅಂದ್ರೆ ಬೆಂಗಾಲ್ ರಾಯಲ್ ಟೈಗರ್ಸ್ಗೆ ಹೋಲಿಸಿದಾಕರ ಈಜುದ್ರಲ್ಲಿ ಮತ್ತೇನಪ್ಪಾ ಅಂತ ಬಂದ್ರೆ ಅದಕ್ಕೆ ಹಿಂದೆ ಉಳ್ಕೊಂಡಿರ್ತದ. ಅಂದರೆ ಪರಿಸರದ ಒಂದು ನಿರ್ದಿಷ್ಟ ಗುಣಲಕ್ಷಣಕ್ಕೆ ಹೊಂದಿಕೊಂಡಿರುವ ಆದರೆ ಭೌಗೋಳಿಕ ಪ್ರದೇಶದ ಅನುಸಾರವಾಗಿ ಒಂದು ಆನುವಂಶಿಕವಾಗಿ ವಿಶೇಷ ಭಿನ್ನ ಗುಣವನ್ನು ಹೊಂದಿರುವಂಥ ಒಂದೇ ಪ್ರಭೇದದ ಜೀವ ಸಂದಣಿಗಳಿಗೆ ಇಕೋ ಟೈಪ್ ಅಂತ ಕರೆಯಲಾಗುತ್ತೆ. ಕೆಲವೊಮ್ಮೆ ಇದನ್ನು ಇಕೋ ಸ್ಪೀಸೀಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ಏಷ್ಯಾದ ಚಿರತೆಗಳಾಗಿರ್ಬೋದು, ಆಫ್ರಿಕಾದ ಚಿರತೆಗಳಾಗಿರ್ಬೋದು. ಏಷ್ಯಾದ ಆನೆ, ಆಫ್ರಿಕಾದ ಆನೆ ಗಾತ್ರದಲ್ಲಿ ಏನಪ್ಪ ಆಫ್ರಿಕಾದ ಆನೆ ಏನಾಗಿರುತ್ತೆ ಅಂತ ಬಂದರೆ ಹೆಚ್ಚಾಗಿರುತ್ತದೆ. ವ್ಯಕ್ತ ರೂಪದಲ್ಲಿ ಅಂತ ಬಂದರೆ ಇದು ಫಿನೋಟೈಪ್ ಅಂತ ಬಂದರೆ ಆ ಫಿಸಿಕಲ್ ಏನಪ್ಪ ಅಂದ್ರೆ ಗಾತ್ರದಲ್ಲಿ ಏನಪ್ಪ ಅಂದ್ರೆ ಭಿನ್ನತೆ ತೋರಿಸುತ್ತಾ. ಅದೇ ರೀತಿಯನ್ನು ಜಿನೋಟೈಪ್ ಅಂದರೆ ವಂಶವಾಹಿನಿ ನಮೂನೆಯಲ್ಲಿನೂ ಕೂಡ ಭಿನ್ನತೆಯನ್ನು ಸೂಚಿಸುವುದನ್ನು ಇಕೋಟೈಪ್ ಅಂತಕ್ಕಂಥ ಹೆಸರಲ್ಲೇ ನಾವೇನಪ್ಪ ಅಂದ್ರೆ ಒಂದು ಪರಿಭಾವನೆಯನ್ನು ಅಧ್ಯಯನ ಮಾಡ್ತೀವಿ. ಎಕೋಫೆನಿಸ್ ಅಂತಕ್ಕಂಥ ಈಕೇಡ್ಸ್ ಅಂತಲೂ ಕೂಡ ಪದವನ್ನು ಬಳಕೆ ಮಾಡ್ತಾರೆ. ಆನುವಂಶಿಕವಾಗಿ ಒಂದೇ ಆಗಿರುವ ಆದರೆ ವ್ಯಕ್ತ ರೂಪದಲ್ಲಿ ಭಿನ್ನತೆ ತೋರುವಂತಹ ಒಂದೇ ಪ್ರಭೇದಕ್ಕೆ ಸೇರಿರುವಂತಹ ಸಸ್ಯಕ್ಕೆ ಏನಂತ ಬಂದರೆ ಸಸ್ಯ ಪ್ರಭೇದಗಳಿಗೆ ಎಕೋಸ್ಪೀಸೀಸ್ ಅಂತ ಕರೀತಾರೆ. ಇಕೋಸ್ಪೀಸೀಸ್ ಅಂದರೆ ಆನುವಂಶಿಕವಾಗಿ ಒಂದೇ ಆಗಿರುವ ಆದರೆ ಗಾತ್ರ ಮತ್ತು ಆಕಾರ ಸಂಖ್ಯೆಗಳಲ್ಲಿ ಮತ್ತು ಸಂತಾನ ಉತ್ಪತ್ತಿಯ ವ್ಯಕ್ತ ರೂಪದಲ್ಲಿ ಭಿನ್ನತೆ ಹೊಂದಿರುವಂತಹ ಒಂದೇ ಪ್ರಭೇದಕ್ಕೆ ಸೇರಿರುವಂತಹ ಸಸ್ಯಗಳಿಗೆ ಇಕೋಫೆನಿಸಿಸ್ ಅಂತ ಕರೀತಾರೆ. ಇದನ್ನು ಈಕೇಡ್ಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ಮುಂದೆ ಬರುತ್ತೆ ಯಾವುದು ಅಂತ ಬಂದ್ರೆ ಎಕೋಮಾರ್ಕ್ ಅಂತಕ್ಕಂಥ. ಇಕೋಮಾರ್ಕ್ ಅಂತ ಬಂದರೆ ಇವತ್ತು ನೋಡ್ರಿ, ಪರಿಸರ ಸ್ನೇಹಿ ಉತ್ಪನ್ನಗಳ ಮೇಲೆ ಪ್ರಮಾಣೀಕರಿಸುವುದನ್ನು ಇಕೋಮಾರ್ಕ್ ಅಂತ ಕರೀತಾರೆ. ಇವತ್ತು ರಾಸಾಯನಿಕ ಅಂದ್ರೆ ಏನು ಇದ್ರ ಮೇಲೆ ಕೃಷಿ ಉತ್ಪನ್ನಗಳ ಮೇಲೆ ಏನಪ್ಪ ಅಂದ್ರೆ ಅಗ್ಮಾರ್ಕ್ ಹಾಕ್ತಾರೆ. ಬಂಗಾರದ ಮೇಲೆ ಹಾಲ್ ಮಾರ್ಕ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಅದೇ ರೀತಿ ಏನಪ್ಪ ಅಂದ್ರೆ ಪರಿಸರ ಸ್ನೇಹಿ ಉತ್ಪನ್ನಗಳ ಮೇಲೆ ಪ್ರಮಾಣೀಕರಿಸುವುದನ್ನು ಏನಪ್ಪ ಅಂದರೆ ಇಕೋಮಾರ್ಕ್ ಅಂತ ಕರಿತೀವಿ. ಈ ಇಕೋಮಾರ್ಕ್ ಅಂತಕ್ಕಂಥ ಪ್ರಮಾಣೀಕರಿಸುವಂಥ ಸಂಸ್ಥೆ ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತಕ್ಕಂಥ ಸಂಸ್ಥೆಯನ್ನು ನೀಡಲಾಗುತ್ತೆ. ಇದು 1991ರಲ್ಲಿ ಪರಿಸರ ಸಚಿವಾಲಯದ ಅಡಿಯಲ್ಲಿ ಏನಪ್ಪ ಈ ಯೋಜನೆಯನ್ನು ರೂಪಿಸಲಾಗಿರುತ್ತೆ. 1991ರಲ್ಲಿ ಭಾರತ ಸರ್ಕಾರದ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತಕ್ಕಂಥ ಸಂಸ್ಥೆ ನೀಡುತ್ತೆ. ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂತ ಬಂದರೆ ಬೆಂಗಳೂರಿನಲ್ಲಿದೆ. ಬೆಂಗಳೂರಿನ ಜವಾಹರಹಳ್ಳಿ ಕ್ರಾಸ್ನಲ್ಲಿ ಏನಪ್ಪ ಕಂಡು ಬರುತ್ತಾ. ಇದು
ಭಾರತದ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಏನಪ್ಪ ಅಂದ್ರೆ ಕಾರ್ಯನಿರ್ವಹಿಸುತ್ತೆ. ಹಾಗಾದರೆ ಪ್ರಸ್ತುತ ಕೇಂದ್ರದ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಸಚಿವರು ಯಾರು ಅಂತ ಬಂದರೆ ಭೂಪೇಂದ್ರ ಯಾದವ್. ಹಾಗಾದರೆ ಈ ಒಂದೇನಪ್ಪ ಅಂತ ಬಂದರೆ ಈ ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಆಹಾರ, ಔಷಧಿ, ರಾಸಾಯನಿಕ, ಎಲೆಕ್ಟ್ರಾನಿಕ್ ಸರಕುಗಳು, ಕೀಲೆಣ್ಣೆ, ಪ್ಯಾಕಿಂಗ್ ಪದಾರ್ಥಗಳು, ಕಾಗದ ಕೈಗಾರಿಕೆ ಅಂತ ಒಟ್ಟು 16 ಕ್ಷೇತ್ರಗಳಿಗೆ ಇಕೋ ಮಾರ್ಕನ್ನು ಪ್ರಮಾಣೀಕರಿಸುತ್ತದೆ. ಒಟ್ಟು 16 ಕ್ಷೇತ್ರಗಳಿಗೆ ಇಕೋ ಮಾರ್ಕನ್ನು ಪ್ರಮಾಣೀಕರಿಸುತ್ತದೆ. ಯಾರು ನೀಡ್ತಾರಂತ ಬಂದರೆ ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತಕ್ಕಂಥ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತ ಬಂದರೆ ಪರಿಸರ ಅರಣ್ಯ ಹವಾಮಾನ ಬದಲಾವಣೆಯ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಮುಂದೆ ಬರುತ್ತೆ ಮತ್ತೊಂದು ಪರಿಭಾವನೆ ಯಾವುದು ಅಂತ ಬಂದರೆ ಭೂದೇಣಿಗೆ ದಿವಸ ಅಥವಾ ಅರ್ತ್ ಓವರ್ ಶೂಟ್ ಡೇ ಅಂತಕ್ಕಂಥದ್ದು. ಇದು ಒಂದು ಪ್ರಸ್ತುತ ವರ್ಷದಲ್ಲಿ ಭೂಮಿಯ ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ಮರು ನವೀಕರಿಸಬಹುದಾದ ದರಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಮನುಕುಲ ಅವುಗಳನ್ನು ಬಳಸಿದ ದಿನವನ್ನು ವಿಶ್ವ ಭೂದೇಣಿಗೆ ದಿವಸ ಅಂತ ಕರೆಯಲಾಗುತ್ತೆ. ನೋಡಿ, ಒಂದು ಪ್ರಸ್ತುತ ವರ್ಷದಲ್ಲಿ ಅಂತ ಬಂದರೆ ಜನವರಿ 1ರಿಂದ ಡಿಸೆಂಬರ್ 31, ಬಟ್ ಹಣಕಾಸಿನ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31. ಈ ಒಂದು ಪ್ರಸ್ತುತ ವರ್ಷದಲ್ಲಿ ಭೂಮಿಯ ನೈಸರ್ಗಿಕ ಸಂಪನ್ಮೂಲಗಳ ಮರು ನವೀಕರಿಸುವ ದರಕ್ಕಿಂತ ಮನುಕುಲ ಅದನ್ನು ಹೆಚ್ಚು ಬಳಸಿದರೆ ಅದನ್ನು ವಿಶ್ವ ದೇಣಿಗೆ ದಿವಸ ಅಂತ ಆಚರಣೆ ಮಾಡಲಾಗುತ್ತೆ. ವಿಶ್ವ ದೇಣಿಗೆ ದಿವಸ ಅಂತ ಕರೆಯಲಾಗುತ್ತೆ. ಈ ವಿಶ್ವ ಅಂದರೆ ಅರ್ತ್ ಓವರ್ ಶೂಟ್ ಡೇ ಇದೆಯಲ್ಲ, ಅದು ಗ್ಲೋಬಲ್ ಫುಡ್ ಪ್ರಿಂಟ್ ನೆಟ್ವರ್ಕ್ ಎಂಬ ಸರ್ಕಾರೇತರ ಸಂಸ್ಥೆಯನ್ನು ಮಾಡುತ್ತೆ. ಅದು ಮೌಲ್ಯಮಾಪನ ಮಾಡುತ್ತದೆ, ಮೌಲ್ಯಾಂಕನ ಮಾಡಿ ಏನಪ್ಪ ಘೋಷಣೆ ಮಾಡುತ್ತೆ. ಪ್ರಶ್ನೆಯನ್ನು ಕೇಳುತ್ತಾರೆ, ಭೂದೇಣಿಗೆ ದಿವಸ ಅಂದರೆ ಏನು ಅಂತ ಬಂದರೆ ಒಂದು ಪ್ರಸ್ತುತ ವರ್ಷದಲ್ಲಿ ಭೂಮಿಯ ನೈಸರ್ಗಿಕ ಸಂಪನ್ಮೂಲವನ್ನು ಮರು ನವೀಕರಿಸುವ ದರಕ್ಕಿಂತ ಮನುಕುಲ ಅದನ್ನು ಹೆಚ್ಚು ಬಳಸಿದರೆ ಭೂದೇಣಿಗೆ ದಿವಸ ಅಂತ ಕರೆಯಲಾಗುತ್ತೆ. ಇದನ್ನು ಮೌಲ್ಯಮಾಪನ ಮಾಡುವಂಥ ಸಂಸ್ಥೆ ಯಾವುದು ಅಂತ ಬಂದರೆ ಗ್ಲೋಬಲ್ ಫುಡ್ ಪ್ರಿಂಟ್ ನೆಟ್ವರ್ಕ್ ಅಂತಕ್ಕಂತಹ ಒಂದು ಸರ್ಕಾರೇತರ ಸಂಸ್ಥೆ ಏನಪ್ಪ ಅಂದ್ರೆ ಮೌಲ್ಯಾಂಕನ ಮಾಡಿ ಏನಪ್ಪ ಅಂದ್ರೆ ಘೋಷಣೆ ಮಾಡುತ್ತಾ. ಇಕೋ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಯಾವುದು? ಇಕೋ ಡೆವಲಪ್ಮೆಂಟ್ ಅಂತ ಬಂದರೆ ಇದನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಾದ್ರೆ ಇಕೋ ಡೆವಲಪ್ಮೆಂಟ್ ಅಂದರೆ ಸ್ಥಳೀಯ ಅಥವಾ ಪ್ರಾದೇಶಿಕ ಮಟ್ಟದಲ್ಲಿ, ಅಂದರೆ ಸ್ಥಳೀಯ ಅಥವಾ ಪ್ರಾದೇಶಿಕ ಮಟ್ಟದಲ್ಲಿ ಸ್ವಾಭಾವಿಕ ಅಥವಾ ನ್ಯಾಚುರಲ್ ರಿಸೋರ್ಸಸ್ ಬರ್ತಾವಲ್ಲ, ಅಂದ್ರೆ ಸ್ವಾಭಾವಿಕ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಪ್ರಾಶಸ್ತ್ಯವಾಗಿ ಬಳಸಿಕೊಂಡ ನಂತರ ಸ್ವನೆಲೆ ಅಂತ ಬಂದರೆ ಇರುವಂಥ ಸಂರಕ್ಷಣಾ ಕಾರ್ಯತಂತ್ರದಲ್ಲಿ ಪ್ರಗತಿಯನ್ನು ಸಾಧಿಸುವುದನ್ನು ಇಕೋ ಡೆವಲಪ್ಮೆಂಟ್ ಅಂತ ಕರೀತಾರೆ. ಅಂದರೆ ಸ್ಥಳೀಯ ಅಥವಾ ಪ್ರಾದೇಶಿಕ ಮಟ್ಟದಲ್ಲಿ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಅದರ ಸ್ವನೆಲೆಯ ಸಂರಕ್ಷಣಾ ಕಾರ್ಯದಲ್ಲಿ ಪ್ರಗತಿಯನ್ನು ಸಾಧಿಸುವುದನ್ನು ಇಕೋ ಡೆವಲಪ್ಮೆಂಟ್ ಅಂತ ಕರೀತಾರೆ. ಇಕೋ ಡೆವಲಪ್ಮೆಂಟ್ ಅಂತ ಕರೆಯಲಾಗುತ್ತೆ. ಬಯೋಟೈಪ್ ಬಯೋಟೋಪ್ ಅಂತಕ್ಕಂಥದ್ದು ಒಂದು ಜೀವಿ ಪರಿಸರ ವ್ಯವಸ್ಥೆಯಲ್ಲಿ ಅಥವಾ ಪರಿಸರದಲ್ಲಿ ಒಂದು ಜೀವಿಯ ವಾಸನೆಲೆಗೆ ನಾವು ಬಯೋಟೈಪ್ ಅಂತ ಕರೆಯಲಾಗುತ್ತೆ. ಅಂದರೆ ಒಂದು ಜೀವಿಯ ವಾಸನೆಲೆಗೇನಂತ ಬಂದರೆ ಬಯೋಟೈಪ್ ಅಂತ ಕರೆಯಲಾಗುತ್ತೆ. ನೋಡಿ, ಇದು ಪರಿಸರ ವ್ಯವಸ್ಥೆ ಅಂದರೆ ಜೀವಿ ಪರಿಸರ ವ್ಯವಸ್ಥೆಯ ಮೂಲ ತತ್ವಗಳ ಬಗ್ಗೆ, ಪ್ರಿನ್ಸಿಪಲ್ಸ್ ಆಫ್ ಎಕಾಲಜಿ ಬಗ್ಗೆ ಏನಪ್ಪ ಅಂತ ಬಂದರೆ ಅಧ್ಯಯನ ಮಾಡಿದ್ದೀವಿ. ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಮೇರಾ ಭಾರತ್ ಮಹಾನ್ ಹೈ.